ಬಾರ್ಕೂರ್ ಅಂದರೆ 16 ಸೀಮೆಗಳ ನಾಡು, 16 ನಗರಗಳು. ಇವನ್ ಧರ್ಮಸ್ಥಳ ಕೂಡ ಬಾರ್ಕೂರಿಗೆ ಸೇರುವಂಥದ್ದು. ಧರ್ಮಸ್ಥಳ, ಪಡುಬಿದ್ರಿ, ಯರಮಾಳು, ಮುನ್ಕೂರು, ಸೂರಾಲು, ಹೆಬ್ರಿ, ಈ 16 ನಗರಗಳಿಗೂ ಸೀಮೆ ದೇವರು. ಮಾರ್ಕಾಂಡೇಯರ ಪ್ರಾರ್ಥನೆಗೆ ಒಲಿದಂಥ ಈಶ್ವರ ವಾಮದೇವ, ಸದ್ಯೋಜಾತ, ಈಶಾನ, ತತ್ಪುರುಷ, ಅಘೋರ, ಈ 5 ರೂಪದಲ್ಲಿ ನೆಲೆ ಆಗ್ಲಿಕ್ಕೆ ಹೋಗಿ ಈ ಕ್ಷೇತ್ರಕ್ಕೆ ಮಾರ್ಕಾಂಡೇಶ್ವರ ಕ್ಷೇತ್ರ ಅಂತಾರೆ, ಪಂಚಲಿಂಗೇಶ್ವರ ಕ್ಷೇತ್ರ ಅಂತಾರೆ. ಇಲ್ಲಿ ಸೀತಾ ನದಿಯಲ್ಲಿ ಈ ಆ ತಿರುವಿನಲ್ಲಿ ಸಿಕ್ಕಂತ 5 ಅಖಂಡ ಶಿಲಾ ತುಂಡುಗಳನ್ನು ಆಯ್ಕೊಂಡು ಬಂದು ಇದು ಮಾಡ್ತಾರೆ. ಅಂದ್ರೆ ಅಖಂಡ ಅಂದ್ರೆ ಭಿನ್ನ ಆಗದೆ ಇರುವಂತ ಶಿಲೆ. ಈ 16 ನಗರಗಳಲ್ಲಿ ಸೇರಿ 365 ದೇವಸ್ಥಾನ ಇರ್ಬೋದು. ರಾಜ ಪ್ರತಿಯೊಂದು ದೇವಸ್ಥಾನಕ್ಕೂ ಪ್ರತಿ ದಿವಸನೂ ಭೇಟಿ ಮಾಡ್ತಾ ಇದ್ದಾನೆ. 365 ದಿವಸ ಇಲ್ಲಿ ರಥೋತ್ಸವ, ಆ ರಥೋತ್ಸವಕ್ಕೆ ಇಲ್ಲಿ ಹಾಜರಾಗ್ತಾ ಇದ್ದಾರೆ. ಬಾರ್ಕೂರ್ ಅಂದರೆ 365 ದೇವಸ್ಥಾನ ಇರುವಂಥ ಊರು. ಹಾಗೆ ಒಂದು ಚರ್ಚು, ಒಂದು ಮಸೀದಿ ಸಹ ಇಲ್ಲಿಯ ಇತಿಹಾಸದಲ್ಲಿ ಇದೆ. 1,500 ವರ್ಷದ ಇತಿಹಾಸ ಅಂತ ಹೇಳಬೇಕು ಅಂತ ಹೇಳಿದ್ರೆ ಪ್ರಧಾನವಾಗಿ ಕಾಣುವಂಥದ್ದು ಇಲ್ಲಿ ಕಾಣುವಂಥ ಶಿಲಾಶಾಸನಗಳು ಗಮನಿಸ್ಬೋದು. ಬೇರೆ ಬೇರೆ ರೀತಿಯಾಗಿರುವಂಥ ವಿಶೇಷವಾಗಿರುವಂಥ ಶಿಲಾಶಾಸನವನ್ನು ಗಮನಿಸ್ಬೋದು. ಒಂದೊಂದು ರೀತಿಯ ಶಿಲಾಶಾಸನದಲ್ಲಿ ಒಂದೊಂದು ರೀತಿಯ ಕೆತ್ತನೆಗಳ ಮೂಲಕವಾಗಿ ಇದು ಈ ರೀತಿಯಾಗಿರುವಂಥ ರಾಜರ ಮೂಲಕವಾಗಿದೆ ಅಂತ. ದೇವಸ್ಥಾನದ ಸ್ವರೂಪವನ್ನು ಒಟ್ಟೆ ಚೇಂಜ್ ಮಾಡೋದಿಲ್ಲ. ಯಾಕೆ ಚೇಂಜ್ ಮಾಡೋದಿಲ್ಲ ಅಂತೇಳಿ ಹೇಳಿದರೆ, ಇವತ್ತಿನ ಸಂದರ್ಭದಲ್ಲಿ ನಾವು ಆ ಸ್ವರೂಪವನ್ನು ಎಲ್ಲಿಯಾದರೂ ಚೇಂಜ್ ಮಾಡಿದರೆ ಮುಂದಿನವರು ಹೇಳ್ತಾರೆ ಇದಕ್ಕೂ 100 ವರ್ಷ 150 ವರ್ಷ ಅಂತ. ಹಾಗಾಗಬಾರ್ದು. ನಾವು ಹಳೆಯ ಗತವೈಭವದ ಯಾವ ಥರ ಈ ದೇವಸ್ಥಾನ ಇದೆ ಅದೇ ಥರವಲ್ಲಿ ಅದರಲ್ಲೇ ಮಾಡ್ತೇವೆ ನಾವು. ಎಲ್ಲ ಸಮಾಜದವರ ದೇವಸ್ಥಾನ ಇರುವುದು ಬಾರ್ಕೂರಲ್ಲಿ. ಹಾಗಾಗಿ ಎಲ್ಲರಿಗೂ ಇದು ಸಂಬಂಧಪಟ್ಟದ್ದು. ಆ ಎಲ್ಲ ದೇವಸ್ಥಾನಕ್ಕೆ ಅಧಿಪತಿ ಇರುವುದು ಪಂಚಲಿಂಗೇಶ್ವರ. ಭಗವದ್ಭಕ್ತರೇ, ತುಳುನಾಡಿನ ಸಾವಿರ ಸೀಮೆಯ ಒಡೆಯ, ಸೀತಾ ನದಿಯ ಪಕ್ಕದಲ್ಲಿ ನೆಲೆಯಾಗಿರುವಂತಹ ಸುಂದರವಾಗಿರುವಂತಹ ಕ್ಷೇತ್ರ. ಅಷ್ಟು ಮಾತ್ರ ಅಲ್ಲ, ಅದೆಷ್ಟೋ ರೀತಿಯಾಗಿರುವಂಥ ಇತಿಹಾಸ ಹೇಳುವಂತಹ ಶಿಲಾಶಾಸನವನ್ನು ಹೊಂದಿರುವಂತಹ ಅಭೂತಪೂರ್ವಂತಹ ಕ್ಷೇತ್ರ. ದೇವಸ್ಥಾನದ ಒಳಭಾಗಕ್ಕೆ ಬಂದಾಗಲೇ ಗೊತ್ತಾಗ್ತಾ ಹೋಗ್ತದೆ ಇದೊಂದು 1,500 ಇತಿಹಾಸ ಹೊಂದಿದೆ ಅಂತ ಹೇಳುವಂಥದ್ದನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಊಹೆ ಮಾಡುವಂತಹ ವಿಶಿಷ್ಟವಾಗಿರುವಂಥ ಕ್ಷೇತ್ರ ಯಾವುದು ಅಂತ ಹೇಳಿದರೆ ಬಾರ್ಕೂರು ಪಂಚಲಿಂಗೇಶ್ವರ ಕ್ಷೇತ್ರ ಅಂತ ಹೇಳುವಂಥ ವಿಶಿಷ್ಟವಾಗಿರುವಂಥ ಸನ್ನಿಧಾನ. ಈ ಸನ್ನಿಧಾನ ಅದೆಷ್ಟೋ ವರ್ಷಗಳ ಹಿಂದೆ ಅಭಿವೃದ್ಧಿ ಆಗಬೇಕಿತ್ತು ಅಂತ ಹೇಳುವಂಥದ್ದು ನಮ್ಮೆಲ್ಲರ ರೀತಿಯಾಗಿರುವಂಥ ಒಲವು. ಕಾರಣ ಯಾಕೆ ಅಂತ ಹೇಳಿದರೆ, ತುಳುನಾಡಿನ ದೇವರು, ತುಳುನಾಡಿಗೆ ಸಂಪೂರ್ಣವಾಗಿ ಆಧಿಪತ್ಯ ಹೊಂದಿರುವಂತಹ ಈ ದೇವರನ್ನು ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ಮಾಡಬೇಕು. ದೇವಸ್ಥಾನವನ್ನು ಒಳ್ಳೆ ರೀತಿಯಾಗಿರೋಂಥ ಅಭಿವೃದ್ಧಿ ಪದಾರ್ಥ ಕಾಣಬೇಕು. ದೇವರ ಕಲೆಕಾರಣಿಕೆ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ದೇವಸ್ಥಾನದ ಸ್ವರೂಪವು ಕಾಣಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ದೇವಸ್ಥಾನದ ಇತಿಹಾಸವನ್ನು ಗಮನಿಸಬೇಕು. 1,500 ವರ್ಷದ ಇತಿಹಾಸ ಅಂತ ಹೇಳಿದರೆ ಹಲವಾರು ರೀತಿಯಾಗಿರುವಂಥ ಕಾರಣಿಕಗಳು, ಹಲವಾರು ರೀತಿಯಾಗಿರುವಂತಹ ವಿಶೇಷವಾಗಿರುವಂಥ ಐತಿಹ್ಯಗಳನ್ನು ಹೊಂದಿರುವಂಥ ಕ್ಷೇತ್ರ ಅಂತ ಗಮನಿಸ್ಬೋದು. ಇತಿಹಾಸದ ಬಗ್ಗೆ ನಮಗೆ ಮಾಹಿತಿ ನೀಡಲಿಕ್ಕಿದ್ದಾರೆ ದೇವಸ್ಥಾನದ ಭಕ್ತರೋರ್ವರು. ಅದರೊಂದಿಗೆ ಖಜಾಂಜಿಯು ಕೂಡ ಇವರ ಶ್ರೀಮತಿಯವರು ಭಾರತೀ ರಾಮಚಂದ್ರ ಕಾಮತ್, ಅದರೊಂದಿಗೆ ಸಿಂಡಿಕೇಟ್ ಬ್ಯಾಂಕಿನ ಉದ್ಯೋಗಿಯಾಗಿಯೂ ಕೂಡ ಇದ್ದವರು, ನಿವೃತ್ತಿ ಉದ್ಯೋಗಸ್ಥರು ಹೌದು. ಬಹಳ ಹೆಮ್ಮೆ ಆಗುವಂತ. ಯಾಕಂತ ಹೇಳಿದರೆ ಹಿರಿಯರಾದವರು ಒಂದು ಇತಿಹಾಸ ಹೇಳ್ತಾರೆ ಅಂತ ಹೇಳಿದರೆ ಅರ್ಥಗರ್ಭಿತವಾಗಿರ್ತದೆ ಅಂತ ಹೇಳುವಂಥ ಸತ್ಯದ ಮಾತು. ಮೊದಲಾಗಿ ನಮಸ್ಕಾರ ಹೇಳ್ತಾ, ಹಿಂದೆ ನಾವು ಕಾಣ್ತಾ ಇದ್ದೇವೆ ಅದೆಷ್ಟೋ ರೀತಿಯಾಗಿರುವಂಥ ಇತಿಹಾಸ ಹೇಳುವಂಥ ಶಿಲಾಶಾಸನ, ಹೊರಭಾಗದಲ್ಲೂ ಕಾಣಿಸ್ತಾ ಹೋಗ್ತೇವೆ ಅದೆಷ್ಟೋ ರೀತಿಯಾಗಿರುವಂಥ ಇತಿಹಾಸ ಹೇಳುವಂಥ ಆ ಒಂದು ಶಿಲಾಶಾಸನ. ತುಳುನಾಡಿನ ದೇವರು ನಾಮಫಲಕದಲ್ಲೇ ಗಮನಿಸ್ತಾ ಹೋಗ್ತೇವೆ. ತುಳುನಾಡಿನ ಸೀಮೆಗೆ ಒಳಪಟ್ಟಿರುವಂತಹ ಒಡೆಯ ಅಂತ ಹೇಳಿ ಈ ದೇವಸ್ಥಾನದ ಬಗೆಗೆ, ಇತಿಹಾಸದ ಬಗೆಗೆ, ಶಿಲಾಶಾಸನದ ಬಗೆಗೆ ಭಗವದ್ಭಕ್ತರಿಗೆ ಮಾಹಿತಿ. ನಮ್ಮ ಇತಿಹಾಸದಲ್ಲಿ ಹುದುಗಿ ಹೋಗಿರುವಂಥ ಬಾರ್ಕೂರನ್ನು ಇವತ್ತು ಜಗತ್ತಿಗೆ ಪರಿಚಯಿಸಲಿಕ್ಕೆ ಬಂದಂಥ ನಮ್ಮ ಕೂಡಲ ಈ TV ಚಾನಲ್ನವರಿಗೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಪರವಾಗಿ ಅನಂತ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇತ್ತೀಚೆಗೆ ಎಷ್ಟೋ ಜನರು ಹುಡ್ಕೊಂಡು ಬರ್ತಾ ಇದ್ದಾರೆ ಬಾರ್ಕೂರು ಎಲ್ಲಿ,
ಬಾರ್ಕೂರಿನ ದೇವಸ್ಥಾನ ಏನು, ಇಲ್ಲಿಯ ಶ್ರೇಷ್ಠತೆ ಏನು, ಇಲ್ಲಿಯ ಪರಂಪರೆ ಏನು. ಆದರೆ ಇದಕ್ಕೆ ಕಾರಣಕರ್ತರು ನಿಮ್ಮಂಥ ಟಿ ವಿಯವರು ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಪೇಪರ್ ಓದುವಂಥ ಹವ್ಯಾಸ ಮುದುಗಿ ಹೋಗಿದೆ. ಏನಿದ್ರೂ ನಿಮ್ಮ ಈ ದೂರದರ್ಶನ ಮಾಧ್ಯಮದಲ್ಲಿ ಯಾವಾಗಾದರೂ ಒಂದು ಸಾರಿ ಬಂದಲ್ಲಿ ಹೀಗೆ ಬಾರ್ಕೂರು ಉಂಟು. ಈಗ ಇತಿಹಾಸವನ್ನು ಹೇಳುವ ಮೊದಲು ಇದರ ಪುರಾಣದ ಬಗ್ಗೆ ನಾವು ಸ್ವಲ್ಪ ಹೇಳಿದರೆ ಇನ್ನೂ ಈ ನಮ್ಮ ಏನು ಸಂವಾದ ಉಂಟು ಅಥವಾ ಪರಿಚಯ ಉಂಟು ಅದಕ್ಕೆ ಸ್ವಲ್ಪ ತೂಕ ಬರ್ತದೆ. ಭೂಪ್ರದಕ್ಷಿಣೆಗಾಗಿ ಮಾರ್ಕಾಂಡೇಯ ಮುನಿಗಳು ಭೂಮಿಗೆ ಬರ್ತಾರೆ. ಮಾರ್ಕಾಂಡೇಯ ಮುನಿಗಳು ಭೂಮಿಗೆ ಬರುವಾಗ ಅವರಿಗೆ ಯೋಗ್ಯ ಸ್ಥಳವನ್ನು ಹುಡುಕ್ತಾರೆ. ಆ ಯೋಗ್ಯ ಸ್ಥಳವನ್ನು ಹುಡುಕಲಿಕ್ಕೆ ಇರುವಾಗ ಅವರಿಗೆ ಅಶರೀರವಾಣಿ ಆಗ್ತದೆ. ಅಶರೀರವಾಣಿಯಲ್ಲಿ ಹೇಳ್ತದೆ, ಯಾವ ನದಿ ನೀನು ಹುಡುಕ್ತಾ ಇದ್ದೀಯಲ್ಲ ಅಲ್ಲಿ ನದಿ ಪಶ್ಚಿಮಕ್ಕೆ ಹರಿದಂಥ ನದಿ ಉತ್ತರಕ್ಕೆ ಹರಿತದೆ, ಆ ಭೂಭಾಗ ಶ್ರೇಷ್ಠ. ಇಲ್ಲಿ ಸೀತಾ ನದಿ ಹಾಗೆ ನೀವು ಹೇಳಿದರೆ ಸೀತಾ ನದಿಯಿಂದ ಉಗಮಿಸಿದಿರುವಂಥ ಸೀತೆಯು ಇಲ್ಲಿಂದ ಉತ್ತರಕ್ಕೆ ಹರಿತಾಳೆ. ಆಗ್ಲಿಕ್ಕೆ ಹೋಗಿ ಈ ಭೂಭಾಗವನ್ನು ಶ್ರೇಷ್ಠ ಅಂತ ತಿಳಿದು ಮಾರ್ಕಾಂಡೇಯರು ತಪಸ್ಸು ಮಾಡ್ತಾರೆ. ಮಾರ್ಕಾಂಡೇಯನಿಗೆ ಈಶ್ವರ ಒಲಿತಾನೆ. ಒಲಿದು ಕೇಳ್ತಾನೆ, ಏನು ಬೇಕು ನಿನಗೆ ಅಂತ. ಮಾರ್ಕಾಂಡೇಯರದ್ದು ಒಂದೇ, ನೀನು ಈ ಭೂಭಾಗದಲ್ಲಿ ನೆಲೆ ನಿಲ್ಲಬೇಕು. ಆಮೇಲೆ ಈ ಭೂಭಾಗದಲ್ಲಿ ಇರುವವರಿಗೆ ಯಾವ ರೀತಿಯಲ್ಲಿಯೂ ಕ್ಷಾಮ ರೋಗ ಯಾವುದೂ ರೀತಿಯ ಕಾಯಿಲೆಗಳು ಬರದೆ ನಿನ್ನ ಸಂಪೂರ್ಣ ರಕ್ಷಣೆ ಈ ಭಾಗದವರಿಗೆ ಕೊಡಬೇಕು ಅನ್ನುವಂಥ ಒಂದು ಪ್ರಾರ್ಥನೆ ಇಡ್ತಾರೆ. ಆ ಪ್ರಕಾರದಲ್ಲಿ ಮಾರ್ಕಾಂಡೇಯರು 5 ರೂಪ, ಇದು ಈಶ್ವರ 5 ರೂಪದಲ್ಲಿ ಇಲ್ಲಿ ನೆಲೆ ನಿಲ್ತಾನೆ ಅಂತೇಳಿ. ಮಾರ್ಕಾಂಡೇಯರ ಪ್ರಾರ್ಥನೆಗೆ ಒಲಿದಂಥ ಈಶ್ವರ ವಾಮದೇವ, ಸದ್ಯೋಜಾತ, ಈಶಾನ, ತತ್ಪುರುಷ, ಅಘೋರ, ಈ 5 ರೂಪದಲ್ಲಿ ನೆಲೆ ನಿಲ್ತಾ ಆಗ್ಲಿಕ್ಕೆ ಹೋಗಿ ಈ ಕ್ಷೇತ್ರಕ್ಕೆ ಮಾರ್ಕಾಂಡೇಶ್ವರ ಕ್ಷೇತ್ರ ಅಂತಾರೆ, ಪಂಚಲಿಂಗೇಶ್ವರ ಕ್ಷೇತ್ರ ಅಂತಾರೆ. ಪಂಚಲಿಂಗಿ ಇರುವ ಕಾರಣವಾಗಿ ಪಂಚಲಿಂಗೇಶ್ವರ, ಮಾರ್ಕಾಂಡೇಯ ಮುನಿಯ ಮೂಲಕ ಮಾರ್ಕಾಂಡೇಶ್ವರ ಹಾಗೆ ಇದು ಪುರಾಣದಲ್ಲಿ ಬರ್ತದೆ. ಆಮೇಲೆ ಮಾರ್ಕಾಂಡೇಯರ ನಂತರ ಹಲವಾರು ರಾಜರು ಈ ತುಳುನಾಡನ್ನು ಆಳಿಕೊಂಡು ಬಂದವರು. ಚರಿತ್ರೆಯ ಪ್ರಕಾರದಲ್ಲಿ ಸಾಧಾರಣ 1200ನೇ ಇಸ್ವಿಗೆ ಇದು ಗೋಚರ ಆಗ್ತದೆ ಈ ಭೂಭಾಗದ ಬಗ್ಗೆ. ಆದರೆ ಅದರ ಮೊದಲು ಕೂಡ ಇಲ್ಲಿ ರಾಜರಿದ್ದಿದ್ದರು, ರಾಜಧಾನಿಯಾಗಿತ್ತು ಅನ್ನೋ ಬಗ್ಗೆ ಹಲವಾರು ದಾಖಲೆಗಳಿವೆ. ಆದರೆ ಎಲ್ಲವೂ ನಮ್ಮ ಶಾಸನಗಳು ರಾಜರ ಹೆಸರುಗಳನ್ನು ಹೇಳುತ್ತದೆ ಬಿಟ್ಟರೆ ತಾನು ಏನು ಮಾಡಿದ್ದೇನೆ ಅನ್ನುವಂಥದ್ದು ಅಲ್ಲಿಲ್ಲ. ಈಗ ಎಲ್ಲ ಶಾಸನಗಳು ಉಂಬಳಿ ದಾನ ಅದಕ್ಕೆ ಸಂಬಂಧಪಟ್ಟದ್ದೇ ಹೆಚ್ಚಿದೆ. ಆದರೆ ರಾಜನ ಚರಿತ್ರೆಯನ್ನು ಘೋಷಿಸುವಂಥ ಶಾಸನಗಳು ಬಹಳ ವಿರಳ. ಈಗ ನಾವು ಶಾಸನಗಳನ್ನು ಗಮನಿಸ್ತಾ ಇದ್ದೇವಲ್ಲ, ಈ ಕಾಮತ್ರದಲ್ಲಿ ಹೇಳ್ಬೇಕು, ಈ ಶಾಸನಗಳಲ್ಲಿ ಯಾವ ರೀತಿಯಾಗಿ ಉಲ್ಲೇಖ ಆಗಿದೆ, ಏನು ಉಲ್ಲೇಖ ಆಗಿದೆ ಅಂತ ಇತಿಹಾಸ ತಜ್ಞರ ಮೂಲಕವಾಗಿ ತಿಳಿಪಡಿಸಿದ್ದಾರೆ. ಇಲ್ಲಿ ಒಬ್ಬೊಬ್ಬ ರಾಜನು ಆಳುವಾಗ ಅವನದ್ದೊಂದು ಸಿಂಬಲ್ ಇರ್ತದೆ. ಒಬ್ಬೊಬ್ಬ ರಾಜನಿಗೆ ಈಗ ಬ್ರಿಟಿಷರದ್ದೊಂದು ಸಿಂಬಲ್ ಇರ್ತದೆ, ನಮ್ಮದು ಇಂಡಿಯಾದವರ ಸಿಂಬಲ್. ಆಗ್ಲಿಕ್ಕೆ ಹೋಗಿ ಇಲ್ಲಿ ಆಳಿದ ರಾಜರಲ್ಲಿ ಪ್ರತಿಯೊಬ್ಬನು ಒಂದು ಈಶ್ವರಲಿಂಗ, ನಂದಿ, ಕತ್ತಿ, ದೀಪ, ಮಹಿಳೆ, ಇದು ಒಬ್ಬ ರಾಜನ ಕಾಲದ ಸಿಂಬಲ್. ಇನ್ನೊಬ್ಬ ರಾಜನ ಕಾಲದಲ್ಲಿ ಆ ಮಹಿಳೆ ಹೋಯ್ತು. ನಂದಿ ಉಂಟು, ಸೂರ್ಯಚಂದ್ರರಿದ್ದಾರೆ, ಲಿಂಗ ಉಂಟು, ಕತ್ತಿ ಉಂಟು. ಅಂದರೆ ಅವರದ್ದು ಏನೋ ಕಾನ್ಸೆಪ್ಟ್. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ಇದು ಯಾವುದೋ ರಾಜರ ಕಾಲದಲ್ಲಿ ಇಲ್ಲಿ ಇನ್ನೂ ತುಂಬ ಕೆತ್ತನೆಗಳು ಬಂತು. ದೀಪ, ಕತ್ತಿ, ನಂದಿ, ಇಬ್ಬರು ಪೂಜೆ ಮಾಡುವಂಥ ಮಹಿಳೆಯರು, ಸೂರ್ಯಚಂದ್ರ. ಅಂದರೆ ಒಂದೊಂದು ರಾಜನ ಆಳ್ವಿಕೆಯಲ್ಲಿ ಅವ ಒಂದೊಂದು ರೀತಿಯಲ್ಲಿ ಅವರದ್ದನ್ನು ಸ್ವಲ್ಪ ಇದು ಮಾಡ್ತಾರೆ. ಮತ್ತೆ ಇದು ಶಿಲಾಫಲಕದಲ್ಲಿ ಬರುವಂಥ ಶಾಸನ. ಆದರೆ ಕಂಬ ಶಾಸನ ಇದೆ. ಹೌದು, ಕಂಬ ಶಾಸನದಲ್ಲಿ ಇದನ್ನು ನಿಮ್ಗೆ ತೋರಿಸ್ತಾ ಇದೆ. ಇದರಲ್ಲಿ ಹಳೆಗನ್ನಡದಲ್ಲಿ ಬರೆದಾರೆ. ಇದು 1200ನೇ ಇಸುವಿ. ಇಲ್ಲಿ ಇಸುವಿ ಹಾಕಿದ್ದಾರೆ 1056. ಅಂದರೆ ಶಾಲಿವಾಹನ ಶಕ 1056 ಅಂದರೆ 78 ವರ್ಷ ಅದಕ್ಕೆ ಆ್ಯಡ್ ಮಾಡಬೇಕು. ಸಾಧಾರಣ 1200ನೇ ಇಸುವಿಯ ಕಂಬ ಶಾಸನ. ಹೌದು, ಇದು ಕಂಬಗಳಲ್ಲಿ ಬರೆಯುವಂಥದ್ದು. ಇದು ಕಂಬ ಶಾಸನ, ಇದು ಶಿಲಾಫಲಕವಾಗಿ ಫಲಕ ಶಾಸನಗಳು. ಕಂಬ ಶಾಸನಗಳು ಬಹಳ ವಿರಳ ಸಿಗುವಂಥದ್ದು. ಇಲ್ಲಿ ಇವನ್ನೆಲ್ಲ ನೋಡ್ತಾ ಇದ್ದಾಗಲೇ ಇದೊಂದು ರೀತಿಯಾಗಿ ನಮಗೆ ದಾಖಲೆ ಸಿಗ್ತದೆ. ಸಿಗ್ತದೆ. ಅದೆಷ್ಟು ವರ್ಷ?
ಇತಿಹಾಸ. ಅದೇ ಇದು ಸಾಧಾರಣ ಅವರು ಹೇಳುವ ಪ್ರಕಾರದಲ್ಲಿ 1200 ವರ್ಷದ ಹಿಂದಿನ ದಾಖಲೆಗಳು ಲಭ್ಯ ಆಗ್ತದೆ. ಹೊರತು ಹೋಗುದು ಆ ದೇವರ ವಿಶೇಷ ಸ್ವರೂಪ, ದೇವಸ್ಥಾನದ ಇತಿಹಾಸದೊಂದಿಗೆ ದೇವರ ಒಂದು ವಿಶೇಷವಾಗಿರುವಂತಹ ಚೈತನ್ಯದ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ನೀಡ್ತಾ ಹೋದ್ರು. ಬಹಳ ಸಂತೋಷ ಆಯಿತು. ವಂದನೆಗಳು. ಭಗವದ್ಭಕ್ತರೇ, ಬಾರ್ಕೂರು ಅಂತ ಹೇಳಿದಾಗ ಹಲವಾರು ರೀತಿಯಾಗಿರುವಂಥ ದೇವಸ್ಥಾನಗಳು ಹೊಂದಿರುವಂತಹ ವಿಶಿಷ್ಟವಾಗಿರುವಂಥ ತಾಣ. ಈ ಬಾರ್ಕೂರಿನ ಒಳಗೆ ಬರ್ತಾ ಇದ್ದಾಗಲೇ ಅದೆಷ್ಟೋ ರೀತಿಯಾಗಿರುವಂಥ ಶಿವದೇವರು, ಮಹಾಗಣಪತಿ ದೇವರು, ಬೇರೆ ಬೇರೆ ರೀತಿಯಾಗಿರುವಂತಹ ದೇವಿ ದೇವರುಗಳ ವಿಶೇಷ ಸಾನ್ನಿಧ್ಯವನ್ನು ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು ಅದು ಬಾರ್ಕೂರಿನಲ್ಲಿ. ಆ ಬಾರ್ಕೂರಿನಲ್ಲಿರುವಂತಹ ಒಂದು ದೇವಾಲಯ ನಾವು ಈಗಲೇ ಗಮನಿಸ್ತಾ ಹೋದಾಗೆ ಪಂಚಲಿಂಗೇಶ್ವರ ದೇವಸ್ಥಾನ. 1000 ಸೀಮೆಯ ಒಡೆಯ ಅದು ತುಳುನಾಡಿದು. ಹಾಗೆ ಇಲ್ಲಿ ಮತ್ತೊಂದು ದೇವಸ್ಥಾನ ಇರುವಂಥದ್ದು ಏಕನಾಥೇಶ್ವರಿ ದೇವಸ್ಥಾನದ ಒನ್ ಆಫ್ ದಿ ಟ್ರಸ್ಟಿ ಆಗಿರುವಂತಹ ಬಿ ಜನಾರ್ದನ ದೇವಾಡಿಗರು ನಮ್ಮೊಂದಿಗಿದ್ದಾರೆ. ಭಾಳ ಹೆಮ್ಮೆ ಆಗುವಂಥ ನಮಸ್ಕಾರ. ದೇವಸ್ಥಾನ ಅಂತ ಹೇಳಿದ ಕೂಡಲೇ ಪ್ರತಿಯೊಂದು ರೀತಿಯಾಗಿರುವಂಥ ಕ್ಷಣಗಳಲ್ಲೂ ಕೂಡ ವಿಶೇಷವಾಗಿರುವಂಥ ಭಕ್ತಿ ಬರ್ತಾ ಹೋಗ್ತದೆ. ಆದರೆ ಇಲ್ಲಿಯ ಜನರಿಗೆ ಯೋಗಭಾಗ್ಯನೇನೂ ಗೊತ್ತಿಲ್ಲ. ಪ್ರತಿಯೊಂದು ಕ್ಷಣಗಳಲ್ಲೂ ಕೂಡ ಒಂದು 10 ಹೆಜ್ಜೆ ಹಾಕುವಾಗಲೂ ಕೂಡ ಭಗವಂತ ಸಿಗ್ತಾ ಹೋಗ್ತಾರೆ ಅಂಥೇಳಿ ಈ ಕ್ಷೇತ್ರ ಅಥವಾ ಈ ಒಂದು ಬಾರ್ಕೂರು ಅಂತ ಹೇಳಿದಾಗ ದೇವರ ನಾಡು ಅಂತ ಹೇಳುವಂಥದ್ದು ಕೂಡ ಗಮನಿಸ್ತಾ ಹೋಗ್ತೇವೆ. ದೇವರ ನಾಡಿನ ಈ ಕ್ಷೇತ್ರದ ಬಗ್ಗೆ, ಅದರೊಟ್ಟಿಗೆ ಈ ಸಾನ್ನಿಧ್ಯ ಬಗ್ಗೆ ನಮಗೆ ತಿಳಿಪಡಿಸಬೇಕು. ಮೊದಲಾಗಿ ಬಾರ್ಕೂರಿನ ದೇವರ ನಾಡಿನ ಬಗ್ಗೆ. ಬಾರ್ಕೂರು ಪಂಚಲಿಂಗೇಶ್ವರ, ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಹೇಳುವ ಮುಂಚೆ ನಾನು ಸ್ವಲ್ಪ ತುಳುನಾಡಿನ ಇತಿಹಾಸ ಬಗ್ಗೆ ಮಾತಾಡಬೇಕಾಗ್ತದೆ ಸರ್. ಯಾಕಂದರೆ ಸಮಗ್ರ ತುಳುನಾಡು ಮಂಜೇಶ್ವರದಿಂದ ಅಂಕೋಲದವರೆಗೆ ಹಬ್ಕೊಂಡಿದೆ. ಅದರ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ತುಳುನಾಡಿನ ಇತಿಹಾಸ ಹೇಳ್ಕೊಂಡು ಹೋಗಬೇಕಾದ್ರೆ ತುಳುನಾಡಿನ ರಾಜಧಾನಿಯಾಗಿತ್ತು ಪ್ರಥಮವಾಗಿ ಮಂಗಳೂರು. ಸುಮಾರು 200 ವರ್ಷಗಳ ಕಾಲ ಮಂಗಳೂರು ರಾಜಧಾನಿಯಾಗಿತ್ತು. ಅದಾದ ನಂತರ ಉದಯಪುರ ಅಂದರೆ ಈಗಿನ ಉದ್ಯಾವರ, ಅಲ್ಲಿ 200 ವರ್ಷಗಳ ಕಾಲ ರಾಜಭಾರ ಮಾಡಿದ್ದಾರೆ ಈ ಆಳುಕರು. ಅದಾದ ನಂತರ ಬಾರ್ಕೂರಿಗೆ ಚೇಂಜ್ ಮಾಡ್ತಾರೆ. ಯಾಕಂದರೆ ಅಲ್ಲಿ ಅಂತಃಕಲ ಶುರುವಾಗಿ ಉದಯಪುರದಲ್ಲಿ ಅಂತಃಕಲ ಶುರುವಾಗಿ ಬಾರ್ಕೂರಿಗೆ ರಾಜಧಾನಿ ಶಿಫ್ಟ್ ಮಾಡ್ತಾರೆ. ಆಗ ಇಲ್ಲಿ ಶಾಂತರ ಅರಸರು ಅಂತ ಆಳ್ತಾ ಇದ್ರು. ಇಲ್ಲಿ ಶಾಂತರ ಅರಸರು ಆಳುಪರಿಗೆ ಸಾಮಂತರಾಗಿದ್ದರು. ಅಲ್ಲಿ ಗಲಾಟೆ ಬಂದಿದ್ದರಿಂದ ಅವ್ರ ಹೆಸರು ಕೇಳ್ಕೊಳ್ತಾರೆ. ಆಮೇಲೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಬಾರ್ಕೂರಿಂದ ಆಳ್ವಿಕೆ ಶುರು ಮಾಡ್ತಾರೆ. ಎಲ್ಲಿವರೆಗೆ ಆಳ್ತಾರೆ ಅಂದರೆ ಸುಮಾರು 7 ಶತಮಾನಗಳ ಕಾಲ 1798 ಬ್ರಿಟಿಷರು ಟಿಪ್ಪು ಸುಲ್ತಾನ್ನ ಮೇಲೆ ಆಕ್ರಮಣ ಮಾಡಿ ಟಿಪ್ಪು ಸುಲ್ತಾನ್ ಕೊಲ್ತಾರೆ. ಟಿಪ್ಪು ಸುಲ್ತಾನ್ ಇವತ್ತು ನೀವು ಮಸೀದಿಗೆ ಹೋಗಿರ್ಬೋದು, ಮಾಲಿಕ್ ದಿನಾರ್ ಮಸೀದಿ, ಅದು ಟಿಪ್ಪು ಸುಲ್ತಾನ್ ಆಳ್ವಿಕೆ ರಾಜ್ಯಪಾಲ ಇಲ್ಲಿ ಟಿಪ್ಪು ಸುಲ್ತಾನ್ ರಾಜ್ಯಪಾಲ ಇಲ್ಲಿ ಆಳ್ತಾ ಇದ್ದ. ಆ ರಾಜ್ಯಪಾಲನ ಕಾಲದಲ್ಲಿ ಆ ಮಸೀದಿ ಆಗಿರೋದು ಮಾಲಿಕ್ ದಿನಾರ್ ಮಸೀದಿ ಆಗ ರಾಜ್ಯಪಾಲನ ಕಾಲದಾಗಿ. ಆ 1798ರಲ್ಲಿ ಟಿಪ್ಪು ಸುಲ್ತಾನ್ ಇದಾದ ತಕ್ಷಣ, ಮರಣಾದ ತಕ್ಷಣ ಇದನ್ನು ಇಡೀ ಕೆನರಾ ಜಿಲ್ಲೆನ ಬ್ರಿಟಿಷರು ವಶಪಡಿಸ್ಕೊಳ್ತಾರೆ. ಇಡೀ ಕೆನರಾ ಜಿಲ್ಲೆಗೆ ಒಂದೇ ಒಂದು ಆಡಳಿತಾತ್ಮಕ ದೃಷ್ಟಿಯಿಂದ ಒಂದೇ ಒಂದು ತಾಲೂಕು ಮಾಡ್ತಾರೆ, ಅದು ಬಾರ್ಕೂರು ತಾಲೂಕು. ಅದಾದ ನಂತರ ಮರವಿಂಗಣ್ಣೆ ಆಗುತ್ತೆ. ತಾಲೂಕು ಮರವಿಂಗಣ್ಣೆ ಆಗಿದಾಗ 5 ತಾಲೂಕು ರಚನೆ ಆಗುತ್ತೆ. 5 ತಾಲೂಕು ರಚನೆ ಆದಾಗ ನಮ್ಮ ಈ ಬಾರ್ಕೂರು ಉಡುಪಿ ತಾಲೂಕು ಸೇರುತ್ತೆ. ಪ್ರಾಯಶಃ ಬಾರ್ಕೂರಿನ ಪತನ ಅಲ್ಲಿಂದನೇ ಆರಂಭ ಆಗಿದೆ ಅಂತ ಹೇಳ್ಬೋದು. ಮತ್ತು ಈ ಪಂಚಲಿಂಗೇಶ್ವರ ದೇವಸ್ಥಾನದ ಇತಿಹಾಸ ಹೇಳಬೇಕಂದ್ರೆ ಮಾರ್ಕಂಡ ಋಷಿಗಳು ತಪಸ್ಸು ಮಾಡಿದಂಥ ಸ್ಥಳ ಇದು. ಇಲ್ಲೇ ಶಿವ ಪ್ರತ್ಯಕ್ಷ ಆಗಿರುವಂಥದ್ದು. ಶಿವ ಪ್ರತ್ಯಕ್ಷ ಆಗಿರುವಂಥ ಜಾಗದಲ್ಲೇ ನಾನು ದೇವಸ್ಥಾನ ಕಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಶಿಷ್ಯರನ್ನು ದಿನ ನಿಗದಿ ಮಾಡಿ ಓಪನಿಂಗ್ ದಿನ ನಿಗದಿ ಮಾಡಿ ಶಿಷ್ಯರನ್ನು ಕಾಶಿಗೆ ಕಳಿಸ್ತಾರೆ ಲಿಂಗ ತರೋದಕ್ಕೆ. ಬಟ್ ಆ ಕಾಶಿಗೆ ಲಿಂಗ ತರೋಕ್ಕೆ ಹೋದವರು ಅದು ಪತ್ತೆ ಇರೋದಿಲ್ಲ, ಎಲ್ಲಿ ಹೋದ್ರೆ ಅಂತ ಗೊತ್ತಾಗಿಲ್ಲ. ಟೈಮ್ ಆಯಿತು, ನಿಗದಿ ಮಾಡಿದ್ರೆ ಟೈಮ್ ಆಯಿತು. ಹಾಗೆ ಇಲ್ಲಿ ಶೀತಾ ನದಿಯಲ್ಲಿ ಈ ಪಶ್ಚಿಮಕ್ಕೆ ಹರಿದು ಉತ್ತರಕ್ಕೆ ತಿರುಗುತ್ತೆ. ಆ ತಿರುವಿನಲ್ಲಿ ಸಿಕ್ಕಂಥ 5 ಅಖಂಡ ಶಿಲಾ ತುಂಡುಗಳನ್ನು ಆಯ್ಕೊಂಡು ಮುಂದೆ ಇದು ಮಾಡ್ತಾರೆ. ಅಖಂಡ ಅಂದರೆ ಭಿನ್ನ ಆಗದೆ ಇರುವಂಥ ಶಿಲೆ, ಕಟ್ಟಾಗದೆ ಇರುವಂಥ ಶಿಲೆ. ಅದು ಫಾರ್ಮ್ ಆಗಿದ್ದೆ ಅಷ್ಟೇ, ಆ ಶಿಲೆ ಫಾರ್ಮ್ ಆಗಿದೆ. ಅದು ಆ ಶಿಲೆ ಯಾವುದೇ ಕಾರಣಕ್ಕೂ ಅದನ್ನು ನಾವು ತುಂಡು ಮಾಡಿರೋದಲ್ಲ, ಅದು ಬೆಳೆದಿರೋದೇ ಬೆಳೆದಿರೋದೇ ಅಷ್ಟು. ಅದು ಈ ಓಲ್ಕನ ಇದಾಗುತ್ತಲ್ಲ, ಆ ಟೈಮ್ನಲ್ಲಿ ಇದಾಗಿರ್ಬೋದು. ಅದು ಅಖಂಡ ಶಿಲೆಗಳು. ಅದನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿದ್ದ ಸ್ವಲ್ಪ ಸಮಯದಲ್ಲೇ ಕಾಶಿಯಿಂದ ಶಿಷ್ಯರ ಲಿಂಗ ತೊಗೊಂಡು ಬರ್ತಾರೆ, 5 ಲಿಂಗ ತೊಗೊಂಡು ಬರ್ತಾರೆ. ಈ ಪ್ರತಿಷ್ಠಾಪನೆ ಆಗಿರುವಂಥ ಲಿಂಗವು ಕೂಡ ಒಂದೇ ಗಾತ್ರದ್ದು ಅಲ್ಲ.
ಅದು ಎಡದಿಂದ ಅಲ್ಲಿ ಗೊತ್ತಾಗುತ್ತೆ, ಎಡದಿಂದ ಬಲಕ್ಕೆ ಕ್ರಮೇಣ ಒಂದು ದೊಡ್ಡದು, ಅಲ್ಲಿ ಸ್ವಲ್ಪ ಸಣ್ಣದು ಆ ಥರ ಇದು ಮಾಡಿದೆ. ಅದಾದ್ಮೇಲೆ ಕಾಸಿಂದ ಬಂದಿರಲ್ಲ, ಕಾಸಿಂದ ಬಂದಿರೋ ಲಿಂಗನ ಏನು ಮಾಡೋದು ಅವಾಗ? ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಕೊನೆಗೆ ಒಂದು ಲಿಂಗನಾದ್ರೂ ಪ್ರತಿಷ್ಠಾಪನೆ ಮಾಡಬೇಕಂತ ಇಲ್ಲಿ ಮಹಾಲಿಂಗೇಶ್ವರ ಅಂತ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಒಂದು ಓಪನ್ ಬಾಗಿಲು ಮಾಡ್ತಾರೆ. ಹಾಗಾಗಿ ಈ ದೇವಸ್ಥಾನಕ್ಕೆ ಎರಡು ಹೆಬ್ಬಾಗಿಲುಗಳು, ಅದು ಇತಿಹಾಸ. ಅದಾದಮೇಲೆ ಈ 4 ಲಿಂಗಗಳನ್ನು ಬೇರೆ ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಾರ್ಕೂರಲ್ಲಿ ಒಂದು 3 ಲಿಂಗ ಇತ್ತು, ಮತ್ತೊಂದೆಲ್ಲ ಹೊರಗಡೆ ಹೋಗಿದೆ ಅಂತೆ, ಅದನ್ನು ಅಲ್ಲಿ ಇದು ಮಾಡಿದ್ದಾರೆ. ಮತ್ತು ಜೀರ್ಣೋದ್ಧಾರ ಆಗಿ ತುಂಬ ಸಮಯ ಆಗಿದೆ. ಎಷ್ಟು ವರ್ಷಗಳ ಹಿಂದೆ ಆಗಿರ್ಬೋದು? ಯಾಕಂದ್ರೆ ಇದನ್ನು ಗಮನಿಸ್ತಿದ್ದಾಗಲೇ ಹಲವಾರು ರೀತಿಯಾಗಿರೋ ಒಂದು ಕುರುಗಳು, ಕಲ್ಲುಗಳನ್ನು ಗಮನಿಸಿದಾಗೆ, ಮರಗಳನ್ನು ಗಮನಿಸಿದಾಗೆ, ಮೇಲ್ಚಾವಣಿ ಗಮನಿಸಿದಾಗೆ ಇದು ನಾವು ಇರುವಂತ ಸಮಯಕ್ಕಿಂತ ಹಿಂದೆ ಆಗಿರೋದು ನಮಗಿಂತ ಹಿಂದೆ, ನಿಮಗಿಂತ ಹಿಂದೆ ಅಂದ್ರೆ ಒಂದು 100-120 ವರ್ಷ ಆಗಿದೆ. ಮೊದಲು ಹುಲ್ಲು ಮಾಡಿತ್ತಂತೆ. ಹುಲ್ಲು ಮಾಡನ್ನ ಕಚ್ಚೂರಿನಲ್ಲಿ ಪಟೇಲ್ರು ಅಂತ ಇದ್ರು, ಅವರಾಗ ಮುಕ್ತೇಶ್ವರರಾಗಿದ್ದರು. ಆ ಸಂದರ್ಭದಲ್ಲಿ ಇದನ್ನ ಇದು ಮಾಡಿತ್ತು, ಪುನರ್ನಿರ್ಮಾಣ ಮಾಡಿದಾಗ ಇವೆಲ್ಲ ಇದು ರಚನೆ ಆಗಿದೆ. ಅದಾದಮೇಲೆ ಯಾರು ಮುಟ್ಟಿದವರಿಲ್ಲ. ಮಧ್ಯದಲ್ಲಿ ಸ್ವಲ್ಪ ಇದನ್ನೊಂದು ಗರ್ಭಗುಡಿ ಮಾಡೋದು ಸ್ವಲ್ಪ ಇದು ಮಾಡಿದ್ದಾರೆ, ಧರ್ಮಸ್ಥಳದವರ ಇದರ ಮೇಲೆಗೆ ಅದೊಂದು ಮಾಡಿದ್ದಾರೆ. ಆಮೇಲೆ ವಾಲ್ಮಂಟಪ ಸ್ವಲ್ಪ ಇದು ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ತೀರ್ಥ ಮಂಟಪ, ಅದು ಬಿಟ್ಟರೆ ಬೇರೆ ಯಾವುದು ಮಾಡಿಲ್ಲ. ಅಂದಾಜು ಎಷ್ಟು ವರ್ಷಗಳ ಹಾಗೆ ಹಿಂದೆ ಅಂತ ಹೇಳ್ಬೋದು? ಇದಾಗಿದ್ದು ಕೇವಲ ಒಂದು 35-40 ವರ್ಷ. ಸಂಪೂರ್ಣ ಜೀರ್ಣೋದ್ಧಾರ ಆಗಿದ್ದು 100-125 ವರ್ಷಗಳ ಹಿಂದೆ. ನಾವು ಹಾಗೆ ಹುಟ್ಟಿಲ್ಲ. ನಮ್ಮ ತಾಯಿಯವರೆಲ್ಲ ಹುಟ್ಟಿದ್ರಂತೆ, ನನಗೆ ಈಗ 80 ವರ್ಷ, ನಮ್ಮ ತಾಯಿಯವರೆಲ್ಲ ಹುಟ್ಟಿದ್ರಂತೆ, ಹಾಗೆ ಇದಾಗಿದೆ. ಈಗ ದೇವಸ್ಥಾನದ ಒಂದು ಶೈಲಿಯನ್ನು ಗಮನಿಸಿದಾದ್ರೆ ಇದು ಗಜಪ್ರಷ್ಠ ಆಕಾರ ಇದೆ. ಗಜಪ್ರಷ್ಠ ಆಕಾರ ಈಗ ನಾವು ಜೀರ್ಣೋದ್ಧಾರ ಮಾಡೋಕೆ ಹೊರಟಿರೋದು ಕೂಡ ಗಜಪ್ರಷ್ಠ ಆಕಾರನ ಉಳಿಸ್ಕೊಂಡೇ ಮಾಡಬೇಕನ್ನೋ ಒಂದು ನಿರ್ಣಯ ತಗೊಂಡಿದ್ದೀವಿ ಮೀಟಿಂಗ್ನಲ್ಲಿ. ಅದು ಎಲ್ರಿಗೂ ಗೊತ್ತಿರುವಂಥದ್ದು. ಈಗ ದೇವಸ್ಥಾನದ ಗಾತ್ರ ನನಗೆ ಅಷ್ಟು ಇದಾಗ್ತಾ ಇಲ್ಲ, ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಗಜಪ್ರಷ್ಠ ಆಕಾರ ಇದನ್ನು ಉಳಿಸ್ಕೊಂಡು ಮಾಡ್ಬೇಕು ಅನ್ನೋದೊಂದು ಇದಿತ್ತು. ಯಾಕಂದರೆ ಗಜಪ್ರಷ್ಠ ಆಕಾರದಲ್ಲಿರೋ ದೇವಸ್ಥಾನಗಳು ಭಾಳ ಕಡಿಮೆ. ಒಂದು ಬ್ರಹ್ಮವರ ಇದೆ, ಒಂದು ಇಲ್ಲಿದೆ ಕೋಟ ಹಿರೇಮಹಾಲಿಂಗೇಶ್ವರ, ಪ್ಲಸ್ ಒಂದು ಶಂಭುಕಲ್ಲು, ಇದು ಬುದ್ಧೇವರ ಅದೊಂದು ದೇವಸ್ಥಾನ ಇದೆ. ಮತ್ತು ಇಲ್ಲಿ ಇದು ಇದರ ಪಂಚಲಿಂಗೇಶ್ವರ ಯಾವುದು ನಮ್ಮ ಆ ಕಡೆ ಪುತ್ತೂರಿಂದ ಹತ್ರ ಬರುತ್ತೆ, ಅದೊಂದು ಆಗುತ್ತೆ. ಒಟ್ಟು ಕೇವಲ 5-6 ಮಾತ್ರ ಗಜಪ್ರಷ್ಠ ಆಕಾರ ಇದೆ. ಅದನ್ನು ಹಾಗೆ ಉಳಿಸ್ಕೊಳ್ಬೇಕಂತ ಒಂದು ತೀರ್ಮಾನ ಮಾಡಿದ್ವಿ. ಅದು ಆಗತ್ತೆ, ಖಂಡಿತವಾಗಿ. ಬಹಳ ಸುಂದರವಾಗಿರುವಂತಹ ಇತಿಹಾಸದೊಟ್ಟಿಗೆ ದೇವಸ್ಥಾನದ ಒಂದು ನಿರ್ಮಾಣ ಮಾಡಬೇಕು, ದೇವಸ್ಥಾನದಲ್ಲಿ ಒಂದು ಜೀರ್ಣೋದ್ಧಾರ ಪ್ರಕ್ರಿಯೆ ಆಗಬೇಕು ಅಂತ ಹೇಳಿದಾಗಲೂ ಕೂಡ ಹಲವಾರು ರೀತಿಯಾಗಿರುವಂಥ ಇತಿಹಾಸಗಳನ್ನು, ಹಲವಾರು ರೀತಿಯಾಗಿರುವಂತಹ ಒಂದು ಸವಾಲುಗಳನ್ನು ಕೂಡ ಗಮನಿಸಲಿಕ್ಕೆ ಸಾಧ್ಯ ಆಗುವಂಥ. ಯಾಕಂತ ಹೇಳಿದರೆ ಪ್ರತಿಯೊಂದು ರೀತಿಯ ಹೆಜ್ಜೆಗಳಲ್ಲೂ ಕೂಡ ವಿಶೇಷವಾಗಿರುವಂಥ ಇತಿಹಾಸ ಇದೆ. ಅದನ್ನು ಉಳಿಸಿಕೊಂಡು ಮಾಡಬೇಕಾಗಿರುವಂಥ ಜವಾಬ್ದಾರಿ ಕೂಡ ಎಲ್ಲ ರೀತಿಯ ಜೀರ್ಣೋದ್ಧಾರ ರೀತಿಯಾಗಿರುವಂಥ ಸಮಿತಿಯ ಸದಸ್ಯರು ಹಾಗೂ ಭಗವದ್ಭಕ್ತರ ಕೈಯಲ್ಲಿ ಇರುವಂಥದ್ದು ಅಂತೇಳಿ. ದೇವಸ್ಥಾನ ಅಂತ ಹೇಳಿದಾಗ ಒಂದು ನಗರಕ್ಕೂ ಇಲ್ಲಿಗೂ ಎಷ್ಟು ದೂರಗಳು ಕಾಣ್ತಾ ಹೋಗ್ತದೆ? ನಗರ ಅಂದರೆ ಇದರಿಂದಲ್ಲ, ಬಾರ್ಕೂರು ಬಾರ್ಕೂರು ಹೊಳೆ ದಾಟಿ ಬಂದ ತಕ್ಷಣ ಕಲ್ಚಪ್ರ ಎಂಟ್ರಾಗುತ್ತೆ. ಕಲ್ಚಪ್ರದಿಂದ ಅರ್ಧ ಕಿಲೋಮೀಟ್ರ್ ಇಲ್ಲ ಒಳಗಡೆ. ಯಾಕಂದ್ರೆ ಮೊದಲು ಬ್ರಿಡ್ಜ್ ಆಗಬೇಕಿದ್ರೆ ಮುಂಚೆ 74 ಬ್ರಿಡ್ಜ್ ಆಗಿದ್ದು, ಬ್ರಿಡ್ಜ್ ಆಗಬೇಕಿದ್ರೆ ಮುಂಚೆ ಇದೇ ಮೇನ್ ರೋಡ್. ಬಾರ್ಕೂರಿನಲ್ಲಿ ಮೇನ್ ರೋಡ್ ಇದೇನೆ. ಬಾರ್ಕೂರಿನಲ್ಲಿ ಸಂತೆ ಆಗ್ತಾ ಇತ್ತು ಮುಂಚೆ, ಈಗ ಸಂತೆ ಮಾರ್ಕೆಟೇ ಇಲ್ಲ. ಸಂತೆ ಆಗ್ತಿತ್ತು ಅನ್ನೋ ಒಂದು 16 ಊರುಗಳಿಗೆ ಫೇಮಸ್ ಆಗಿರೋ ಸಂತೆ. ಒಂದು ಹೆಚ್ಚು ಕಡಿಮೆ 100-150 ಎತ್ತಿನ ಗಾಡಿ ಬರ್ತಾ ಇತ್ತು ಸಂತೆಗೆ. ಈಗ ಸಂತೆ ಮಾರ್ಕೆಟ್ ಇಲ್ಲ, ದುರ್ದೈವಶಾತ್ ಅದು ಇದಾಗ್ಬಿಟ್ಟಿದೆ. ದೇವರ ನಾಡು ಅಂತ ಕರಿತಾ ಹೋಗ್ತಾರೆ ಮತ್ತೊಂದು ಕಡೆಯಲ್ಲಿ. ಅದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡಬೇಕಾಗತ್ತೆ. ಬಾರ್ಕೂರಿನಲ್ಲಿ 365 ದೇವಸ್ಥಾನಗಳು ಇದೆ ಅಂತ ಹೇಳ್ತಾ ಇದ್ದಾರೆ, ಇತಿಹಾಸದಿಂದ ಬಂದಿರತಕ್ಕಂಥದ್ದು. ಆದರೆ ಬಾರ್ಕೂರಲ್ಲೇ ಇದೆಯಾ ಅದು, ಅಥವಾ ಬಾರ್ಕೂರಿಗೆ ಸಂಬಂಧಪಟ್ಟ ಎಲ್ಲ ಊರುಗಳಲ್ಲೂ ಇದೆಯಾ ಅಂದರೆ, ಬಾರ್ಕೂರ್ ಅಂದರೆ 16 ಸೀಮೆಗಳ ನಾಡು, 16 ನಗರಗಳು. ಇವನ್ ಧರ್ಮಸ್ಥಳ ಕೂಡ ಬಾರ್ಕೂರಿಗೆ ಸೇರುವಂಥದ್ದು. ಧರ್ಮಸ್ಥಳ, ಪಡುಬಿದ್ರಿ, ಯರಮಾಳು, ಮುನ್ಕೂರು, ಸೂರಾಲು, ಹೆಬ್ರಿ, ನನ್ನ ಹತ್ರ ಇದೆ ಲಿಸ್ಟ್ ಇದೆ. ಈ 16 ನಗರಗಳಿಗೂ ಸೀಮೆ ದೇವರಿದೆ. ಇದು ಬರೀ ಬಾರ್ಕೂರಿಗೆ ಮಾತ್ರ ಸೀಮೆ ದೇವರಲ್ಲ, ಈ 16 ನಗರಗಳಿಗೂ ಸೀಮೆ ದೇವರು. ನನಗೆ ಒಂದು ಅಭಿಪ್ರಾಯ ಬರೋದ್ರಿಂದ ಈ 365 ದೇವಸ್ಥಾನಗಳಿದೆ ಅಲ್ಲ, ಈ 16 ನಗರಗಳಲ್ಲಿ ಸೇರಿ ಇದೆ ಅಂತ ನನಗೊಂದು ಇದಾಗ್ತಾ ಇದೆ. ಇಲ್ಲಿ ಸಿಗ್ತಾ ಇಲ್ಲ 365 ದೇವಸ್ಥಾನ, ಇಲ್ಲಿ ಸಿಗ್ತಾ ಇಲ್ಲ. ಈ 16 ನಗರಗಳಲ್ಲಿ ಸೇರಿ 365 ದೇವಸ್ಥಾನ ಇರ್ಬೋದು. ರಾಜ ಪ್ರತಿಯೊಂದು ದೇವಸ್ಥಾನಕ್ಕೂ ಪ್ರತಿ ದಿವಸ ಭೇಟಿ ಮಾಡ್ತಾ ಇದ್ದಾನೆ. 365ನೇ ದಿವಸ ಇಲ್ಲಿ ರಥೋತ್ಸವ, ಆ ರಥೋತ್ಸವಕ್ಕೆ ಇಲ್ಲಿ ಹಾಜರಾಗ್ತಾ ಇದ್ದ. ವೀಕ್ಷಕರೇ ಗಮನಿಸ್ಬೋದು, ಬಹಳ ಒಂದು ಹೆಮ್ಮೆ ಅಂತ ಹೇಳಿದರೆ
365 ದೇವಸ್ಥಾನಗಳಿರುವಂತಹ ಪ್ರದೇಶ ಬಾರ್ಕೂರು ಅಂತೇಳಿ. ಅಂದರೆ ಬಾರ್ಕೂರಿಗೆ ಒಳಪಟ್ಟಿರುವಂತಹ 16 ನಗರಗಳಲ್ಲಿ 365 ದೇವಸ್ಥಾನಗಳಿತ್ತು, ಅಥವಾ ಈ ಬಾರ್ಕೂರು ಪ್ರದೇಶದಲ್ಲಿತ್ತು ಅಂತ ಹೇಳುವಂಥದ್ದಕ್ಕೆ ವಿಶೇಷವಾಗಿರೋದು ಉಲ್ಲೇಖ ಇಲ್ಲದರೂ ಕೂಡ 365 ದೇವಸ್ಥಾನಗಳಿಗೆ ಪ್ರತಿದಿನ ಬಾರ್ಕೂರಿನ ಅರಸರು ಭೇಟಿ ನೀಡುವ ಮೂಲಕವಾಗಿ 365ನೇ ದಿವಸ ಪಂಚಲಿಂಗೇಶ್ವರ ಕ್ಷೇತ್ರಕ್ಕೆ ಬರುವ ಮೂಲಕವಾಗಿ ದೇವರಿಗೆ ವಿಶೇಷವಾಗಿರುವಂಥ ರಥೋತ್ಸವ ಆಗುವ ಮೂಲಕವಾಗಿ ಸೇವೆ ಸಲ್ಲಿಸ್ತಾ ಇದ್ರು ಅಂತೇಳಿ. ಹಾಗಾಗಿ ಬಾರ್ಕೂರ್ ಅರಸರು ಅದೆಷ್ಟು ದೈವಭಕ್ತರು ಅಂತ ಹೇಳುವಂಥ ಇದರಲ್ಲಿ ಗಮನಿಸ್ಬೋದು. ಪ್ರತಿದಿನ ಕೂಡ ಆ ದೇವಾಲಯಗಳಿಗೆ ಭೇಟಿ ನೀಡುವ ಮೂಲಕವಾಗಿ ಅಲ್ಲಿ ಉತ್ಸವಗಳು ನಡೀತಾ ಹೋಗ್ತದೆ. ಆ ಉತ್ಸವಗಳನ್ನು ಗಮನಿಸುವ ಮೂಲಕವಾಗಿ ಆ ಉತ್ಸವವನ್ನು ನೆರವೇರಿಸುವ ಮೂಲಕವಾಗಿ ಪ್ರತಿಯೊಬ್ಬ ಭಗವದ್ಭಕ್ತನಿಗೆ ಒಳಿತಾಗಲಿ ಅಂತ ಹೇಳುವಂಥ ವಿಶೇಷವಾಗಿರುವಂಥ ನಿದರ್ಶನವನ್ನು ಗಮನಿಸುವಂತಹ ತಾಣ. ಹಾಗಾಗಿ ಸುಮಾರು 1200ರಿಂದ 1500 ವರ್ಷಗಳ ಇತಿಹಾಸ ಇರುವಂತಹ ಬಾರ್ಕೂರಿನ ವಿಶೇಷವಾಗಿರುವಂತಹ ಸಾನ್ನಿಧ್ಯದಲ್ಲಿ ಜೀರ್ಣೋದ್ಧಾರ ಪ್ರಕ್ರಿಯೆ ನಡೆಯುವಂಥದ್ದು. ಜೀರ್ಣೋದ್ಧಾರ ಪ್ರಕ್ರಿಯೆಯ ಮಾಹಿತಿಯೊಂದಿಗೆ ಜೀರ್ಣೋದ್ಧಾರ ಯಾವ ರೀತಿಯಾಗಿ ಜರುಗ್ತದೆ, ಯಾವ ರೀತಿಯಾಗಿರುವಂತಹ ಪ್ರಕ್ರಿಯೆಗಳೊಂದಿಗೆ ಯಾವೆಲ್ಲ ರೀತಿಯಾಗಿರೋ ವಿಷಯಗಳು ಜೀರ್ಣೋದ್ಧಾರ ನಡೀಲಿಕ್ಕಿರುವಂಥದ್ದು ಅಂತ. ಯಾಕಂದರೆ ಒಂದು ದೇವಸ್ಥಾನ ಅಂತ ಹೇಳಿದಾಗ ಗರ್ಭಗುಡಿ ಗಮನಿಸ್ಬೋದು, ತೀರ್ಥಮಂಟಪ ಗಮನಿಸ್ಬೋದು, ಸುತ್ತುಪೌಳಿ ಗಮನಿಸ್ಬೋದು, ಅಥವಾ ಸಹ ಪರಿವಾರ ರೀತಿಯಾಗಿರುವಂಥ ಗುಡಿಗಳು ಗಮನಿಸ್ಬೋದು. ಇವೆಲ್ಲ ರೀತಿಯಾಗಿರುವಂಥ ಜೀರ್ಣೋದ್ಧಾರಗಳು ಹೇಗೆ ನಡೀತದೆ, ಯಾವ ರೀತಿಯಾಗಿ ನಡೀತದೆ ಎಲ್ಲವನ್ನು ಕೂಡ ಗಮನಿಸ್ತಾ ಬರುವ. ವಂದನೆಗಳು. ಭಗವದ್ಭಕ್ತರೇ, 1200ರಿಂದ 1500 ವರ್ಷಗಳ ಇತಿಹಾಸ ಇರುವಂತಹ ಕ್ಷೇತ್ರ ಅಂತ ಹೇಳುವಂಥ ಗಮನಿಸ್ತಾ ಹೋದೆವು. ಅಷ್ಟು ಮಾತ್ರ ಅಲ್ಲ, ದೇವಸ್ಥಾನ ತುಳುನಾಡಿಗೆ ಸಾವಿರ ಸೀಮೆಯ ಒಡೆಯನಾಗಿದ್ದದ್ದು ಗಮನಿಸ್ತಾ ಹೋದೆವು. ಹಲವಾರು ರೀತಿಯಾಗಿರುವಂಥ ಇತಿಹಾಸ ಹೇಳುವಂಥ ಶಿಲಾಶಾಸನದ ಬಗ್ಗೆಯೂ ಗಮನಿಸ್ತಾ ಹೋದೆವು. ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳುವಂಥ ಶತಾಯಗತಾಯವಾಗಿ ಸಂಪೂರ್ಣವಾಗಿರುವಂತಹ ಹರಸಾಹಸ ಪಡುವಂತಹ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸುಗ್ಗಿ ಸುಧಾಕರ ಶೆಟ್ರು. ಸುಗ್ಗಿ ಸುಧಾಕರ ಶೆಟ್ರು ಅಂತ ಹೇಳೋದು ನಮಗೆಲ್ಲರಿಗೂ ತಿಳಿದಿರುವಂಥದ್ದು. ಈ ಉಡುಪಿಯ ಭಾಗದಲ್ಲಿ ಅಥವಾ ಈ ಕರಾವಳಿಯ ಭಾಗದಲ್ಲಿ ಯಾವುದೇ ರೀತಿಯಾಗಿರುವಂಥ ದೇವಸ್ಥಾನಗಳಲ್ಲಿ ಬ್ರಹ್ಮಕಲಶೋತ್ಸವ ಆಗಲಿ, ಅಲ್ಲಿ ಸಂಪೂರ್ಣವಾಗಿರುವಂತಹ ಸಿಹಿ ನೀಡುವಂತಹ ವ್ಯಕ್ತಿ. ಒಂದು ದೊಡ್ಡ ರೀತಿಯಾಗಿರುವಂತಹ ಲಾರಿಯಲ್ಲಿ ತುಂಬಿದಂತಹ ಬೆಲ್ಲಗಳನ್ನು ಕಳಿಸುವ ಮೂಲಕವಾಗಿ ಆ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂಪೂರ್ಣವಾಗಿ ಒಳಿತಿನ ಮೂಲಕವಾಗಿ ಎಲ್ಲವೂ ಕೂಡ ಸಿಹಿಯ ಮೂಲಕವಾಗಿ ಆಗಲಿ ಅಂತ ಹೇಳುವಂತಹ ಮನೋಭಾವ ಮಾತ್ರವಲ್ಲದೆ ಪ್ರಸಿದ್ಧ ಉದ್ದಿಮೆಯೂ ಹೌದು. ಆ ಮೂಲಕವಾಗಿ ಬೇರೆ ಬೇರೆ ರೀತಿಯಾಗಿರುವಂತಹ ದಾನಗಳನ್ನು ನೀಡುವ ಮೂಲಕವಾಗಿ ದೇವಸ್ಥಾನದ ಅಭಿವೃದ್ಧಿಗೆ ತನ್ನದೇ ಆಗಿರುವಂತಹ ವಿಶೇಷವಾಗಿರುವಂತಹ ಪರಿಶ್ರಮವನ್ನು ನೀಡಿದಂಥ ವ್ಯಕ್ತಿ. ವಿಶೇಷವಾಗಿ ಗಮನಿಸುವುದು ಅಂತ ಹೇಳಿದರೆ ಕಾಪು ಮಾರಿಗುಡಿ, ಹೊಸ ಮಾರಿಗುಡಿ ದೇವಸ್ಥಾನಕ್ಕಿರ್ಬೋದು, ಅಥವಾ ಪಡುಬಿದ್ರೆಯ ಮಹಾಲಿಂಗೇಶ್ವರ ದೇವಸ್ಥಾನಕ್ಕಿರ್ಬೋದು, ಅಭೂತಪೂರ್ವವಾಗಿರುವಂಥ ಕೊಡುಗೆ ನೀಡಿದಂತಹ ವ್ಯಕ್ತಿ ನಮ್ಮೊಂದಿಗಿದ್ದಾರೆ ಅಂತ ಹೇಳುವಂಥದ್ದು ಹೆಮ್ಮೆಯ ವಿಷಯ. ತುಳುನಾಡಿನ ಸಾವಿರ ಸೀಮೆಯ ಒಡೆಯನ ಜೀರ್ಣೋದ್ಧಾರ ಪ್ರಕ್ರಿಯೆ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ ಹೇಳಿದರೆ ಧನ್ಯತೆ ಹೇಳಬೇಕು ನಿಮಗೆ ಅಂತೇಳಿ. ಯಾಕಂದರೆ ಜೀರ್ಣೋದ್ಧಾರ ಅಧ್ಯಕ್ಷ ಹೇಳಬೇಕು ಅಂತ ಹೇಳಿದಾಗ ಅದು ಇಷ್ಟು ದೊಡ್ಡ ದೇವಸ್ಥಾನದಲ್ಲಿ ಮಾಡಬೇಕು ಅಂತ ಹೇಳಿದಾಗ ಸುಲಭ ಸಾಧ್ಯ ಅಲ್ಲ ಅಂತ ಹೇಳೋದು ನಮಗೆಲ್ಲರಿಗೂ ತಿಳಿದಿದೆ. ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟವನಿಗೆ ತಿಳಿತಾ ಹೋಗ್ತದೆ ಜೀರ್ಣೋದ್ಧಾರ ಎಷ್ಟು ಪ್ರಮಾಣದಲ್ಲಿ ಆಗಬೇಕು ಅಂತೇಳಿ. ಯಾಕಂದರೆ ದೇವಸ್ಥಾನದ ಗರ್ಭಗುಡಿ ಇರ್ಬೋದು, ತೀರ್ಥಮಂಟಪ ಇರ್ಬೋದು, ಸುತ್ತಪೌಳಿ ಇರ್ಬೋದು, ಪರಿವಾರದ ಗುಡಿಗಳಿರ್ಬೋದು, ಎಲ್ಲವೂ ಕೂಡ ಜೀರ್ಣೋದ್ಧಾರ ಆಗಲೇಬೇಕಾಗಿರುವಂಥ ಪ್ರಕ್ರಿಯೆ ಕಾಣ್ತಾ ಹೋಗ್ತದೆ. ಭಗವದ್ಭಕ್ತರಿಗೆ ಸುಗ್ಗಿ ಸುಧಾಕರ ಶೆಟ್ಟರ ಮೂಲಕವಾಗಿ ಯಾವೆಲ್ಲ ರೀತಿಯಾಗಿರುವಂಥ ಜೀರ್ಣೋದ್ಧಾರ ಆಗಬೇಕಂದ್ರೆ ಸುಮಾರು 120 ವರ್ಷಗಳ ಹಿಂದೆ ಆಗಿತ್ತು ಅಂತ ಹೇಳೋದು ಹಿರಿಯರು ತಿಳಿಸ್ತಾ ಹೋದರು. ಹಾಗಾಗಿ 120 ನಂತರವಾಗಿ ಆಗಬೇಕು ಅಂತ ಹೇಳಿದ್ರೆ ಇತಿಹಾಸವನ್ನು ಉಳಿಸಿ ಜೀರ್ಣೋದ್ಧಾರ ಆಗಬೇಕಾಗ್ತದೆ. ಸುಗ್ಗಿ ಸುಧಾಕರ ಶೆಟ್ಟರ ಎದುರು ಜೀರ್ಣೋದ್ಧಾರ ಪ್ರಕ್ರಿಯೆ ಹೇಗೆಲ್ಲಿದೆ? ಇವತ್ತು ಪಂಚಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿ ನನ್ನನ್ನು ಮಾಡಿದ್ದಾರೆ. ಮಾಡಬೇಕಾದ್ರೆ ಪೂರ್ವದಲ್ಲಿ ಭಾಳಷ್ಟು ಮೀಟಿಂಗ್ ಆಗಿದೆ. ಅಲ್ಲಿ ಅಷ್ಟಮಂಗಲದಲ್ಲಿ ಎಲ್ಲಿಯಾದರೂ ನನ್ನ ಹೆಸರು ಬಂದರೆ ಮಾತ್ರ ನಾನು ಇದರ ಜವಾಬ್ದಾರಿ ತಗೊಳ್ತೇನೆ ಅಂತ ಒಂದು ಕಂಡೀಷನ್ ಸಹ ಹಾಕಿದ್ದೆ. ಯಾಕಂತೇಳಿ ಹೇಳಿದರೆ ಇದು ಸಣ್ಣ ದೇವಸ್ಥಾನ ಅಲ್ಲ. ಈಗ ಕೆಲವರು ಹೇಳ್ತಾರೆ 1200, ಇನ್ನೂ ಕೆಲವು ಕಡೆ ಬಂದಿದೆ ನಮಗೆ 2000 ವರ್ಷದ ಹಿಂದಿನದ್ದು ಇದರಲ್ಲಿ ದಾಖಲೆಗಳು ಸಹ ಸಿಗ್ತಾ ಇದೆ. ಹಾಗಾಗಿ ಒಂದೇ ಅಳುಪುರೆ 1200 ವರ್ಷ ಇದನ್ನು ಆಳ್ವಿಕೆ ಮಾಡಿದಂಥ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ. ನಡುವೆ 120 ವರ್ಷ 140 ವರ್ಷ ಹಿಂದೆ ಒಮ್ಮೆ ಏನೋ ಸ್ವಲ್ಪ ರಿಪೇರಿ ಮಾಡಿದ್ದಾರಂತೆ. ಅಂದರೆ ಸ್ವಲ್ಪ ಎಲ್ಲ ಚೇಂಜಸ್ ಮಾಡಿದರು. ಆಯಾ ಸಂದರ್ಭಕ್ಕನುಗುಣವಾಗಿ ಏನು ಸಮಸ್ಯೆ ಆಗಿದೆ ಅದನ್ನು ಅವರೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಈಗ ನಾವು ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡಿದ್ದೇವೆ.
ನನಗೆ ಭಾಳಷ್ಟು ಜನ ಕೇಳಿದರು, ಈ ದೇವಸ್ಥಾನವನ್ನು ನೀವು ಸಂಪೂರ್ಣ ಹೇಗೆ, ಯಾವ ಧೈರ್ಯದ ಮೇಲೆ ಕೈ ಹಾಕಿದ್ದೀರಿ ಅಂತ ಕೇಳಿದ್ದೀರಿ. ಸರ್, ಇದು ಪಂಚಲಿಂಗೇಶ್ವರನ ಇಚ್ಛೆ ಆಗಿರ್ಬೋದು, ಅಥವಾ ನಾವು ಯಾವುದೋ ಜನ್ಮ ನಮ್ಮ ತಂದೆ ತಾಯಿಯು ಅಥವಾ ನಮ್ಮ ಕುಟುಂಬದವರು ಅಥವಾ ಊರಿನವರು ಎಲ್ಲಿಯೋ ಮಾಡಿದ ಒಂದು ಪುಣ್ಯದ ಕೆಲಸ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾನು ಹಾಗೆ ಅದರ ಪ್ರಕಾರ ಇದು 365 ಬಾರ್ಕೂರ್ ಅಂದರೆ 365 ದೇವಸ್ಥಾನ ಇರುವಂಥ ಊರು. ಹಾಗೆ ಒಂದು ಚರ್ಚು, ಒಂದು ಮಸೀದಿ ಸಹ ಇಲ್ಲಿಯ ಇತಿಹಾಸದಲ್ಲಿ ಇದೆ. ಹೊಂದಾಣಿಕೆಯಲ್ಲಿ ಹೋಗಿದ್ದಂಥ ಮಹಾರಾಜರು ಹಿಂದಿಂದ. ಅದೇ ರೀತಿಯಲ್ಲಿ ನಾವು ಎಲ್ಲ ಸಮಾಜದವರ ದೇವಸ್ಥಾನ ಸಹ ಬಾರ್ಕೂರಲ್ಲಿ ಇದೆ. ನಮ್ಮೇನು ಇಚ್ಛೆ ಇದೆ ಅಂತೇಳಿ ಹೇಳಿದರೆ, ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋದು ಒಟ್ಟಿಗೆ ಇಡೀ ಸಮಗ್ರ ಬಾರ್ಕೂರ ಅಭಿವೃದ್ಧಿ ಬಗ್ಗೆ ಒಂದು ಚಿಂತನೆಯನ್ನು ತಗೊಂಡಿದ್ದೇವೆ. ಅದಕ್ಕೆ ಸರಿಯಾಗಿ ನಮಗೆ ನಮ್ಮ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕೊಟ್ಟು ಇಲ್ಲಿ ನೋಡಿ ಅವರಿಗೆ ಆಶ್ಚರ್ಯ ಆಗಿದೆ. ಅವರು ನಮ್ಮ DC ಮೇಡಮ್ನವ್ರನ್ನ ಇಲ್ಲಿ ಸ್ಪಾಟಿಗೆ ಕರೆಸಿದ್ರ ಬಗ್ಗೆ ಎಲ್ಲ ಹೇಳ್ದವಾಗ ಅವರು ಬಹಳ ಉತ್ತಮವಾಗಿ ನಮ್ಮ ಹತ್ರ ಸ್ಪಂದನೆಯಲ್ಲಿದ್ದಾರೆ. ಮತ್ತು ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು, ಬಾರ್ಕೂರ ಜೀರ್ಣೋದ್ಧಾರ ಬಗ್ಗೆ ಅವರು ಅದರ ಬಗ್ಗೆ ಮಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ ಬಿಡಲಿಲ್ಲ, ನಾವು ಮತ್ತು ಮುಜರಾಯಿ ಮಿನಿಸ್ಟ್ರನ್ನು ಸಹ ಬಾರ್ಕೂರಿಗೆ ಕರೆಸಿದ್ದೇವೆ. ಅವರು ಬಂದು ನೋಡಿದವಾಗ ಅವರು ಭಾಳ ಆಶ್ಚರ್ಯಪಟ್ಟರು, ಹೀಗೆಲ್ಲ ಇದೆ ನಮಗೆ ಗೊತ್ತಿಲ್ಲ ಅಂತ. ಆಮೇಲೆ ಟೂರಿಸಂ ಮಿನಿಸ್ಟ್ರು HK ಪಾಟೀಲ್ರು ಬಂದರು. ಅವರು 1 ತಾಸು ಅಂತ ಬಂದವರು 2 ತಾಸು ಕೂತು ಇಲ್ಲಿಯ ಎಲ್ಲವುದನ್ನು ಕೇಳಿ ಮತ್ತು ಎಲ್ಲ ಕೋಟೆ, ಬಸದಿ, ಕಲ್ಚಪ್ರ ಮತ್ತು ಎಲ್ಲ ಒಂದು ಕ್ಷೇತ್ರಗಳನ್ನು ನೋಡಿ ಅವರಿಗೂ ಆಶ್ಚರ್ಯ, ಯಾಕೆ ನಮ್ಗೆ ಹೇಳಲಿಲ್ಲ. ಅವರು ಅದನ್ನು ಕೂಡಲೇ ಒಂದು ಕಮಿಟಿಯನ್ನು ಸಹ ಮಾಡಿದ್ದಾರೆ. ಸಂಪೂರ್ಣ ಬಾರ್ಕೂರ ಸಮಗ್ರ ಅಭಿವೃದ್ಧಿ ಮತ್ತು ಬಾರ್ಕೂರ ಎಲ್ಲ ದೇವಸ್ಥಾನ ಹಾಗೂ ಕೆರೆಗಳನ್ನು ಅಭಿವೃದ್ಧಿ ಮಾಡುವ ಒಂದು ಚಿಂತನೆಯಲ್ಲಿ ಸಹ ಅವರು ಮಾಡಿದ್ದಾರೆ. ಹಾಗೆ ಈಗ ನಮ್ಮ ಇವತ್ತು UT ಖಾದರ್ ಅವರನ್ನು ಉಸ್ತುವಾರಿ ಮಿನಿಸ್ಟ್ರು ಅವರನ್ನು ಸಹ ಕರೆದಿದ್ದೇವೆ. ನೀವು ಕೇಳ್ಬೋದು ಇವರನ್ನು ಎಲ್ಲ ಕರೆದಿದ್ರೆ ಉದ್ದೇಶ ಏನಂತ. ನಮ್ಮ ಉದ್ದೇಶ ನಾಡ್ದು ನಮ್ಮ ಕ್ಷೇತ್ರದ ಶಾಸಕರು ಕಿರಣ್ ಕೊಡ್ಗಿಯವರು ನಮ್ಮ ಅಧಿವೇಶನದಲ್ಲಿ ಬಾರ್ಕೂರ ಸಮಗ್ರ ಅಭಿವೃದ್ಧಿಗೆ ಪ್ರಶ್ನೆ ಹಾಕಿದ್ದಾರೆ. ಆ ಪ್ರಶ್ನೆಯಲ್ಲಿ ಚರ್ಚೆ ಮಾಡುವಾಗ ನಮ್ಮ ಭಾಗದ ಎಲ್ಲ ಶಾಸಕರು, ಎಲ್ಲ MLCಗಳು ಅವರ ಒಂದು ಅಭಿಪ್ರಾಯಗಳನ್ನು ಮತ್ತು ನಮ್ಮ ಕರ್ನಾಟಕದ ಎಲ್ಲ ಶಾಸಕರು ಇವರ ಹತ್ರ ಕೂಡಬೇಕಂತ ನಾನೊಂದು ಮನವಿ ಮಾಡಿದ್ದೆ. ಯಾಕಂದರೆ ನನಗೆ ಅತ್ಯಂತ ಎಲ್ಲ ಹೆಚ್ಚಿನ BJP, ಕಾಂಗ್ರೆಸ್ಸು, JDS ಶಾಸಕರು ಭಾಳಷ್ಟು ಜನ ನನ್ನ ಅತ್ಯಂತ ಆತ್ಮೀಯರಿದ್ದಾರೆ. ಹಾಗಾಗಿ ಅವರಲ್ಲಿ ಎಲ್ಲ ಮನವಿ ಮಾಡಿದ್ದೆ. ಸಂಪೂರ್ಣ ಅವರಿಗೆ ಇದ್ದ ವಿಚಾರಗಳನ್ನು ನಾವು ಹೇಳಿದ್ದೇವೆ. ಆದ್ದರಿಂದ ಅಲ್ಲಿ ಚರ್ಚೆ ಮಾಡಿ ನಮಗೊಂದು ಇವತ್ತಿನ ಚೀಫ್ ಮಿನಿಸ್ಟರಾದ DK ಶಿವಕುಮಾರ್ ಅವರು ಸರಿಗೂ ಅವರಿಗೂ ಬಹಳ ದಕ್ಷಿಣ ಕನ್ನಡ ಜಿಲ್ಲೆ ಅದು ಟೂರಿಸಂ ಪ್ಲೇಸು ಇದ್ದದ್ದನ್ನೆಲ್ಲ ಒಳ್ಳೇದು ಮಾಡಬೇಕಂತ ಅವರ ಭಾವನೆಗಳಿದೆ. ಮತ್ತು ಅವರು ದೇವರು ಅಂದರೆ ಬಹಳ ಪ್ರೀತಿಯಿಂದ ನೋಡುವವರು ಮತ್ತು ಅತ್ಯಂತ ದೈವಭಕ್ತರು ಅವರು. ಹಾಗಾಗಿ ಅವರ ಒಂದು ಗೌರವ ಉಪಸ್ಥಿತಿಯಲ್ಲಿ ನಮ್ಮ ದೇವಸ್ಥಾನ ಮತ್ತು ಸಮಗ್ರ ಬಾರ್ಕೂರ ಅಭಿವೃದ್ಧಿ ಆಗ್ತದನ್ನುವ ಭಾವನೆಯಲ್ಲಿ ನಾವಿದ್ದೇವೆ. ಹಾಗೆ ಸಭಾಪತಿಗಳು ಬಸವರಾಜ ಹೊರಟ್ಟಿಯವರು ಮೊನ್ನೆ ನನ್ನ ಹತ್ರ ಪುನಃ ಕೇಳಿದ್ದಾರೆ, ಈಗ ನಾಡ್ದು ಅಧಿವೇಶನ ಇದೆ, ನಿಮ್ಮಲ್ಲಿ ಯಾರು ಚರ್ಚೆ ಮಾಡೋದಿದ್ರೆ ಮಾಡಲಿ, ನಾವು ಅದಕ್ಕೆ ಸಂಪೂರ್ಣ ಸಹಕಾರ ಕೊಡ್ತೇನಂತ ಸಹ ಅವರು ಭರವಸೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಈಗ ನಮ್ಮ ವಿಚಾರ ನೋಡಿದರೆ ಈಗ ಸಂಪೂರ್ಣ ಬಾರ್ಕೂರು ಟೂರಿಸಂ ಡಿಪಾರ್ಟ್ಮೆಂಟ್ ಒಂದು ಕಡೆ ಬಾರ್ಕೂರಿನ ಸಮಸ್ತ ನಾಗರಿಕರು, ಎಲ್ಲ ಸಮಾಜದವರು ಎದ್ದು ನಿಂತಿದ್ದಾರೆ ಪಂಚಲಿಂಗೇಶ್ವರ ಜೀರ್ಣೋದ್ಧಾರ ಒಟ್ಟಿಗೆ ಎಲ್ಲವುದನ್ನು ಮಾಡುವಂತ. ಹಾಗಾಗಿ ನಾವು ಜವಾಬ್ದಾರಿ ತಗೊಂಡಿದ್ದೇವೆ. ಇದು ಸಾಧಾರಣ ಒಂದು 20 ರಿಂದ 25 ಕೋಟಿ ಬಜೆಟ್ ಅಂತ ನಾನು ತಗೊಳ್ಬೇಕಾದ್ರೂ ಮೊದಲು ನಮ್ಮ ಗುರುಗಳಾದ ಬಂಜಾರ ಪ್ರಕಾಶಣ್ಣನಲ್ಲಿ ಒಂದು ಮಾತನ್ನು ಇಟ್ಟಿದ್ದೆ. ಅವರು ಹೇಳಿದರು, ನಾನು ನಿಮ್ಮೊಟ್ಟಿಗೆ ಇರ್ತೇನೆ, ನೀವು ಮುಂದೆ ಹೋಗಿ ಅಂತೇಳಿ ಹೇಳಿದ್ದಾರೆ. ಅವರ ಭರವಸೆಯನ್ನು ಮತ್ತು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಮಹಾದಾನಿ ಅವರು ಮತ್ತು ನಮ್ಮೊಟ್ಟಿಗೆ ಸದಾ ನಮ್ಮ ದೇವಸ್ಥಾನಕ್ಕೂ ಒಂದು 3 ಸರ್ತಿ ಅವರು ಬಂದು ಹೋದರು. ಹಾಗಾಗಿ ಆ ದೇವಸ್ಥಾನ ಅವರ ಬಂದ ಗಳಿಗೆಯಿಂದ ನಮ್ಮ ಕಾರ್ಯಕ್ರಮಗಳೆಲ್ಲ ಯಶಸ್ವಿಯಾಗಿ ನಡೀತಾ ಇದೆ. ಹಾಗಾಗಿ ನಾವು ಸತತವಾಗಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಹೊರಟಿದ್ದೇವೆ. ಈಗ ಜೀರ್ಣೋದ್ಧಾರ ಪ್ರಕ್ರಿಯೆ ಅಂತ ಹೇಳಿದಾಗ ಯಾವೆಲ್ಲ ರೀತಿಯಾಗಿರುವಂಥ ಜೀರ್ಣೋದ್ಧಾರ ನಡೀಲಿಕ್ಕಿರುವಂಥದ್ದು, ಯಾವುದಕ್ಕೆ ಎಷ್ಟೆಷ್ಟು ಖರ್ಚುಗಳು ತಗುಲ್ತಾ ಹೋಗ್ತದೆ? ನೋಡಿ, ನಾವು ಟೋಟಲಿ ಒಂದು 20 ರಿಂದ 25 ಕೋಟಿ ಬಜೆಟಿನ ಪ್ರಸ್ತಾವನೆಯನ್ನು ನಾವು ಮಾಡಿದ್ದೇವೆ. ಒಂದೊಂದು ದೇವಸ್ಥಾನ ಅಂದರೆ ಇಲ್ಲಿ 5 ದೇವರಿದ್ದಾರೆ. ಆ ದೇವರಿಗೆ ಒಂದು ಕಡೆ 2 ಕೋಟಿ ಆಗ್ತದೆ, ಒಂದು ಕಡೆ 5 ಕೋಟಿ ಆಗ್ತದೆ. ಈ ಥರದಲ್ಲಿ ಪ್ಲ್ಯಾನಿಂಗ್ ಮಾಡಿದ್ದೇವೆ.
ಹಾಗಾಗಿ ಕೆಲವು ಭಕ್ತಾದಿಗಳು ಬಂದು ಅವರವರಾಗಿ ಕೆಲವೊಂದು 3 ಗಣಪತಿ, ದೇವಿ ಮತ್ತು ಕುಮಾರ ಸ್ವಾಮಿ ದೇವರು ಇದ್ದಾರೆ. ಅದನ್ನೆಲ್ಲ ಒಂದು 3 ಮನೆತನದವರು ಸಹ ಈಗ ಸದ್ಯ ಅದನ್ನು ಮಾಡ್ತೇವೆ ಅಂತ ವಹಿಸ್ಕೊಂಡಿದ್ದಾರೆ. ಹಾಗೆ ಇನ್ನು ನಮ್ಮ ಕೆಲಸ ಸ್ಟಾರ್ಟ್ ಆದ ತಕ್ಷಣ ಎಲ್ಲರೂ ಅದಕ್ಕೆ ಬರಬಹುದು ಅಂತ ಒಂದು ಆಸೆ ಇದೆ. ಈಗ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರೋ ಕಾರಣವಾಗಿ ಯಾವ ಪ್ರಕ್ರಿಯೆಗಳ ಮೂಲಕವಾಗಿ ಭಗವದ್ ಭಕ್ತರು ಸಾಕಾರ ಮಾಡಲಿ, ಯಾಕಂದರೆ ಹಲವಾರು ರೀತಿಯ ಶೀಲಗಳನ್ನು ನೀಡುವಂಥವ್ರು, ಹೀಗೆ ಪ್ರಕ್ರಿಯೆಗಳನ್ನು ನೀವೆಲ್ಲ ಗಮನಿಸಿರ್ತಾ ಹೋಗ್ತೀರಿ. ಈ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿರೋ ಮುಂದಾಲೋಚನೆ ಇದೆ ಅಭಿವೃದ್ಧಿಯ ಪ್ರಕ್ರಿಯೆಗೆ? ನಾವು ಮೊನ್ನೆ ಎಲ್ಲ ದೇವಸ್ಥಾನದ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಒಂದು ಮುಷ್ಟಿ ಕಾಣಿಕೆ ಅಂತ ಕಾರ್ಯಕ್ರಮ ಇಟ್ಟಿದ್ದೇವೆ. ನಾವು 1,000-1,500 ಜನ ಬರ್ಬೋದಂತ ನಮ್ಮ ಆಲೋಚನೆ. ಆದರೆ ಬಹಳ ಆಶ್ಚರ್ಯ ಅಂದರೆ ಎಲ್ಲಿಯೂ ಆಗಿಲ್ಲ ಅಂತ ಹೇಳಿದರು ನನಗೆಲ್ಲ ಮಾಧ್ಯಮದ ಸ್ನೇಹಿತರು ಮತ್ತು ಭಾಳಷ್ಟು ಸೀನಿಯರ್ಸ್ ದೈವಭಕ್ತರು ದೇವಸ್ಥಾನದ ಮುಖ್ಯಸ್ಥರೆಲ್ಲ ಬಂದಿದ್ದಾರೆ. ಅವರೆಲ್ಲ ಹೇಳಿದರು ನಮಗೆ 4,500 ಜನ ಇಲ್ಲಿ ಸೇರಿದರು. ಆವಾಗ ಆಶ್ಚರ್ಯ ಆಯಿತು ನಮ್ಗೆ ಇಷ್ಟು ಜನ ಬಂದಾವಾಗ ಈ ದೇವಸ್ಥಾನ ಯಶಸ್ವಿಯಾಗಿ ಉತ್ತಮವಾಗಿ ಆಗ್ತದನ್ನೋದು 100ಕ್ಕೆ 100 ಸತ್ಯ. ಜೀರ್ಣೋದ್ಧಾರ ಆಗಬೇಕು ಅಂತ ಹೇಳಿದಾಗ ದೇವಸ್ಥಾನದ ಸ್ವರೂಪವನ್ನು ಹೇಗೆ ಗಮನಿಸ್ಬೋದು, ಯಾವ ಶೈಲಿಯಲ್ಲಿ ಗಮನಿಸ್ಬೋದು ಸರ್? ಇದು ಬಹಳ ಪ್ರಮುಖವಾದ ವಿಷಯ. ನಾವು ದೇವಸ್ಥಾನದ ಸ್ವರೂಪವನ್ನು ಒಟ್ಟೆ ಚೇಂಜ್ ಮಾಡೋದಿಲ್ಲ. ಯಾಕೆ ಚೇಂಜ್ ಮಾಡೋದಿಲ್ಲ ಅಂತೇಳಿ ಹೇಳಿದರೆ ಇವತ್ತಿನ ಸಂದರ್ಭದಲ್ಲಿ ನಾವು ಆ ಸ್ವರೂಪವನ್ನು ಎಲ್ಲಿಯಾದರೂ ಚೇಂಜ್ ಮಾಡಿದರೆ ಮುಂದಿನವರು ಹೇಳ್ತಾರೆ ಇದಕ್ಕೂ 100 ವರ್ಷ 150 ವರ್ಷ ಅಂತ. ಹಾಗಾಗಬಾರ್ದು. ನಾವು ಹಳೆಯ ಗತವೈಭವದ ಯಾವ ಥರ ಈ ದೇವಸ್ಥಾನ ಇದೆ ಅದೇ ಥರವಲ್ಲಿ ಅದರಲ್ಲೇ ಮಾಡ್ತೇವೆ ನಾವು. ಅದಕ್ಕೆ ಹೊಸತನವನ್ನು ಕೊಡ್ತೇವೆ ಬಿಟ್ಟರೆ ಆ ಶಿಲೆ, ಆ ಸಿಸ್ಟಮ್ಮು, ಆ ಒಂದು ಕಾರ್ಯವೈಖರಿಗಳಲ್ಲಿ ನಾವು ಯಾವುದು ಚೇಂಜ್ ಮಾಡೋದಿಲ್ಲ. ಭಗವದ್ಭಕ್ತರೇ, ಪಂಚಲಿಂಗೇಶ್ವರ ದೇವರು ಅಂತ ಗಮನಿಸ್ತಾ ಹೋಗ್ತೇವೆ. ಪಂಚಲಿಂಗೇಶ್ವರ ಅಂದರೆ 5 ವಿಗ್ರಹಗಳಿರಬೇಕು. ಆದರೆ ಭಗವದ್ಭಕ್ತಿ ಸನ್ನಿಧಾನಕ್ಕೆ ಬಂದಾಗ ಈ ಮಹದ್ವಾರದ ಮೂಲಕವಾಗಿ ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು 3 ದೇವರನ್ನು ಮಾತ್ರ. 5 ದೇವರನ್ನು ಕಾಣಬೇಕು ಅಂತ ಹೇಳೋ ದೃಷ್ಟಿಯಿಂದ ಒಳಭಾಗದ ಒಂದು ಛಾಯಾಚಿತ್ರವನ್ನು ಇಲ್ಲಿ ಗಮನಿಸ್ಬೋದು. ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ 5 ರೀತಿಯಾಗಿರುವಂತಹ ದೇವರುಗಳು. ಪಂಚಲಿಂಗೇಶ್ವರ, ಹಾಗಾಗಿ ಪಂಚಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರುವುದು. ಆಗಲೇ ಹೇಳ್ತಾ ಹೋದರು, ಸೀತಾ ನದಿಯಿಂದ ಆ ಪಂಚಲಿಂಗಗಳನ್ನು ತರುವ ಮೂಲಕವಾಗಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಕಾಶಿಯಿಂದ ಬರುವುದು ತಡವಾಗಿರುವ ಕಾರಣವಾಗಿ ಇಲ್ಲಿಯೇ ಇರುವಂತಹ ಕಲ್ಲುಗಳ ಮೂಲಕ ಪ್ರತಿಷ್ಠಾಪನೆ ಮಾಡಿದರು. ಅಖಂಡ ಕಲ್ಲುಗಳು ಅಂತ ಅಂದರೆ ಇಲ್ಲಿಯೇ ಬೆಳೆದಾಗಿರುವಂತಹ ಕಲ್ಲುಗಳು, ಯಾವುದೇ ರೀತಿಯಾಗಿರುವಂತಹ ತುಂಡರಿಸಿದ ಕಲ್ಲುಗಳು ಅಲ್ಲ ಅಂತ ಹೇಳುವಂಥದ್ದು. ಅಷ್ಟು ಸುಂದರವಾಗಿರುವಂತಹ ಆ ಒಂದು ಕ್ಷೇತ್ರದಲ್ಲಿ ಇಂತಹ ಒಂದು ವಿಶಿಷ್ಟವಾಗಿರುವಂಥ ವಿಗ್ರಹ ಗಮನಿಸ್ಬೋದು. ಒಂದು ವಿಗ್ರಹಕ್ಕೂ ಮತ್ತೊಂದು ವಿಗ್ರಹಕ್ಕೂ ವ್ಯತ್ಯಾಸ ಗಮನಿಸೋದು, ಗಾತ್ರದಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥ ವ್ಯತ್ಯಾಸ ಗಮನಿಸ್ಬೋದು. ಈ ಗಾತ್ರದಲ್ಲಿರುವಂಥ ವ್ಯತ್ಯಾಸಕ್ಕೂ ಇಲ್ಲಿರುವಂಥ ವಿಶೇಷವಾಗಿರುವಂಥ ಶಕ್ತಿಗೂ ಬಹಳಷ್ಟು ದೊಡ್ಡ ಮಟ್ಟದ ಆ ಕಾರಣ ಗಮನಿಸ್ಬೋದು. ಅದು ಮಾರ್ಕಂಡೇಯ ಋಷಿಯ ತಪಸ್ಸು ಅಂತೇಳಿ. ಇಲ್ಲಿ ಮಾರ್ಕಂಡೇಯ ಋಷಿಯ ತಪಸ್ಸು ಇದೆ. ನೀವು ಯಾವ ರೀತಿಯ ಶಿಲೆಗಳನ್ನು ಪ್ರತಿಷ್ಠಾಪನೆ ಮಾಡಿದರೂ ಈ ಗಳಿಗೆಯಲ್ಲಿ ಅದು ಖಂಡಿತವಾಗಿಯೂ ಕಾರಣಿಕದ ಮೇಲೆ ಕಾರಣಿಕ ಈ ಭಗವಂತ ತೋರಿಸ್ತಾನೆ ಅಂತ ಹೇಳುವಂಥ ಇತಿಹಾಸದ ಮೂಲಕವಾಗಿ ಈ ಕ್ಷೇತ್ರದ ವಿಶಿಷ್ಟವಾಗಿರುವಂತಹ ತಾಣದಲ್ಲಿ ಈ ಒಂದು ಭಾಳಷ್ಟು ದೊಡ್ಡ ಮಟ್ಟದ ಪ್ರಖ್ಯಾತಿಯನ್ನು ಅದರೊಟ್ಟಿಗೆ ದೇವಸ್ಥಾನದ ಸ್ವರೂಪಗಳನ್ನು ಗಮನಿಸಲಿಕ್ಕೆ ಸಾಧ್ಯ. ಭಗವದ್ಭಕ್ತರೇ, ಮೇಲೆ ಗಮನಿಸುವಂಥ ಎಲ್ಲ ರೀತಿಯಾಗಿರುವಂಥ 5 ರೀತಿಯಾಗಿರುವಂಥ ಕಲಶಕ್ಕೂ ಕೆಳಗಿರುವಂಥ 5 ರೀತಿಯಾಗಿರುವಂಥ ದೇವರಿಗೂ 5 ಕಲಶವನ್ನು ಗಮನಿಸಬಹುದು. ಈ ದೇವಸ್ಥಾನ ಮತ್ತೊಂದು ವಿಶೇಷ ಏನು ಅಂತ ಹೇಳಿದರೆ ಗಜಪುಷ್ಟಾಕಾರದ ಮೂಲಕವಾಗಿ, ಅಂದರೆ ಆ ಗಜದ ಏನು ಒಂದು ಆನೆ ಇರ್ತಾ ಹೋಗ್ತದೋ ಆನೆಯ ಹಿಂಭಾಗದಲ್ಲಿ ನಾವು ಯಾವ ರೀತಿಯಾಗಿ ಗಮನಿಸ್ತಾ ಹೋಗ್ತೇವೆ ಅದೇ ರೀತಿಯ ಆಕಾರದ ಮೂಲಕವಾಗಿರುವಂಥದ್ದು. ಇದು ಬಹಳ ವಿರಳ ಅಂತೇಳಿ ಈ ದೇವಸ್ಥಾನಗಳು ಹೆಚ್ಚಾಗಿ ಗಮನಿಸುವಂಥದ್ದು ಆಯತಾಕಾರದ ಮೂಲಕವಾಗಿ ಗಮನಿಸ್ತಾ ಹೋಗ್ತೇವೆ. ಇಲ್ಲಿ ಗಜ ಪೃಷ್ಠಾಕಾರದ ಮೂಲಕವಾಗಿ ಗಮನಿಸುವಂತಹ ವಿಶಿಷ್ಟ ಕ್ಷೇತ್ರ. ಆ ಕ್ಷೇತ್ರದ ಸುತ್ತುಪೌಳಿಯಲ್ಲೂ ಕೂಡ ಮರದ ಹೊದಿಕೆಯ ಮೂಲಕವಾಗಿ ಸಂಪೂರ್ಣವಾಗಿ ದೇವಸ್ಥಾನ ನಿಂತಿರುವಂಥದ್ದು. ಹಾಗಾಗಿ ಇಂತಹ ಸುಂದರ ದೇವಸ್ಥಾನದಲ್ಲಿ ಎಲ್ಲ ರೀತಿಯಾಗಿರುವಂತಹ ಇತಿಹಾಸದೊಟ್ಟಿಗೆ ಎಲ್ಲ ರೀತಿಯಾಗಿರುವಂಥ ಕಲ್ಲುಗಳು ಕೂಡ ಇತಿಹಾಸವನ್ನು ತಿಳಿಸ್ತಾಗ್ತದೆ. ಭಗವದ್ಭಕ್ತರಿಗೆ ವಿಶೇಷವಾಗಿರುವಂಥ ವಿನಂತಿಯನ್ನು ಮಾಡಿಕೊಳ್ಳುವುದು ಅಂತ ಹೇಳಿ, ಯಾಕಂದರೆ ಇದು ಖಾಲಿ ಬಾರ್ಕೂರಿಗೆ ಸಂಬಂಧಪಟ್ಟ ದೇವಸ್ಥಾನ ಅಲ್ಲ, 1000 ಸೀಮೆ ತುಳುನಾಡಿಗೆ. ಹಾಗಾಗಿ ತುಳುನಾಡಿ ಎಲ್ಲರೂ ಕೂಡ ವಿಶೇಷವಾಗಿ ಸಹಕಾರ ಮಾಡ್ತಾರೆ. ಖಂಡಿತವಾಗಿ ಅದೆಲ್ಲ ನಿಮ್ಮ ವಿಶ್ವಾಸಗಳಿರುವಂಥದ್ದು. ನಿಮ್ಮ ಮೂಲಕವಾಗಿ ಅವರಿಗೊಂದು ಮನವಿ. ನನ್ನ ಮೂಲಕ ಮನವಿ ಅಂದರೆ ಭಾಳಷ್ಟು ಜನರಿಗೆ ಇದು ಸೀಮೆಯ ದೇವರು ಎಲ್ಲಿಯ ತನಕ ಇದೆ ಅಂತ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಆಮೇಲೆ ತುಳುನಾಡ ದೇವರು ಅನ್ನೋದು ಗೊತ್ತಿಲ್ಲ.
ಈಗ ಒಂದೊಂದೇ ಗೊತ್ತಾದ ಹಾಗೆ ಎಲ್ಲರೂ ಭಾಳಷ್ಟು ಜನ ಇಲ್ಲ ಸುಧಾಕರ್ಣ ನಮಗೆ ಗೊತ್ತಿದ್ದಿಲ್ಲ, ನಾವು ಬಂದು ನಿಮ್ಮೊಟ್ಟಿಗೆ ಸೇರ್ತೇವೆ ಅನ್ನುವ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ ಎಲ್ಲ ಸಮಾಜದವರ ದೇವಸ್ಥಾನ ಇರುವುದು ಬಾರ್ಕೂರಲ್ಲಿ. ಹಾಗಾಗಿ ಎಲ್ಲರಿಗೂ ಇದು ಸಂಬಂಧಪಟ್ಟದ್ದು. ಆ ಎಲ್ಲ ದೇವಸ್ಥಾನಕ್ಕೆ ಅಧಿಪತಿ ಇರುವುದು ಪಂಚಲಿಂಗೇಶ್ವರ. ಎಲ್ಲ ದೇವಸ್ಥಾನ ಭಾಳಷ್ಟು ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ, ಆಯಾಯ ಸಮಾಜದವರು ಎಲ್ಲ ಮಾಡಿದ್ದಾರೆ. ಆದರೆ ಪಂಚಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆಗಿಲ್ಲ. ಇದರ ಸೀಮೆ ನಮಗೆ ಗೊತ್ತಿದ್ದ ಪ್ರಕಾರ, ಇಲ್ಲಿಯ ಹೇಳುವ ಪ್ರಕಾರ ಕಾಸರಗೋಡದಿಂದ ಹಿಡಿದು ಗೋವಾ ಬಾರ್ಡರ್ ತನಕ ಇದೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿದರೂ ಅದು ಹಾಗೆ ಕೆಲವೊಂದು ಡಾಕ್ಯುಮೆಂಟ್ ಪ್ರಕಾರ ಇದೆ. ಹಾಗಾಗಿ ಈ ದೇವಸ್ಥಾನ ಎಲ್ಲ ದೇವಸ್ಥಾನ ಜೀರ್ಣೋದ್ಧಾರ ಆಗಲಿ ಅನ್ನುವ ಉದ್ದೇಶದಿಂದ ನೋಡಿ, ಪಡುಬಿದ್ರೆ, ಕಾಪು, ಈಗ ಪೆರಡೂರು, ಹಿರೇಡ್ಕ ಇಂಥದ್ದೆಲ್ಲ ದೇವಸ್ಥಾನಗಳು ಭಾಳಷ್ಟು ಸುತ್ತಮುತ್ತ ಬಾಕಿ ಇತ್ತು. ಪಂಚಲಿಂಗೇಶ್ವರನ ಆಸೆ ಎಲ್ಲ ದೇವಸ್ಥಾನ ಆದರ ಮೇಲೆ ತಾನು ಜೀರ್ಣೋದ್ಧಾರ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಏನೋ ಇದ್ದಿರಬೇಕು, ಏನೋ ಗೊತ್ತಿಲ್ಲ. ಯಾಕಂದರೆ ಇಷ್ಟು ವರ್ಷ ಇದು ಹಾಗೆ ಉಳಿಬೇಕಾದರೆ ಏನೋ ಒಂದು ದೇವರ ಇಚ್ಛೆ ಇರಬಹುದಂತ ನಮ್ಮೆಲ್ಲರ ಅನಿಸಿಕೆ. ಹಾಗೆ ಭಕ್ತರಲ್ಲಿ ನಾನು ಕೇಳುವುದು, ನೀವು ಒಮ್ಮೆ ಬಾರ್ಕೂರಿಗೆ ಬನ್ನಿ. ಬಾರ್ಕೂರನ್ನು ಪಂಚಲಿಂಗೇಶ್ವರ ದೇವಸ್ಥಾನ ಒಂದನ್ನೇ ಅಲ್ಲ, ಬಾರ್ಕೂರಲ್ಲಿ ವಿಶೇಷವಾದ ಬಸದಿ ಇದೆ, ಕೋಟೆ ಇದೆ, ವಿಶಿಷ್ಟವಾದಂಥ ದೇವಸ್ಥಾನಗಳಿದೆ. ಮತ್ತು ಇಲ್ಲಿ ಬೇತಾಳನ ದೇವಸ್ಥಾನ ಮತ್ತು ವಿಕ್ರಮಾದಿತ್ಯನ ಸಿಂಹಾಸನ ಇದೆ ಇಲ್ಲಿ. ಇದು ನಿಮಗೆ ಸಿಗಲಿಕ್ಕಿಲ್ಲ ಎಲ್ಲಿ ಹೋದರೂ. ಹಾಗಾಗಿ ಇದನ್ನು ನೋಡಿ, ಆಮೇಲೆ ನಾಗಸಾಧುಗಳು 12 ವರ್ಷಕ್ಕೊಮ್ಮೆ ಇಲ್ಲಿ ಬಂದು ಇಲ್ಲಿಯ ಎದುರುಗಡೆ ಇರುವಂಥ ಈಶ್ವರನ ಪೂಜೆ ಮಾಡಿ ಇಲ್ಲಿ ಒಂದು ದಿವಸ ಇದ್ದು ಮತ್ತು ಅವರು ಅಲ್ಲಿಗೆ ಹೋಗ್ತಾರೆ. ಮಂಗಳೂರಿಗೆ ಹೋಗಿ ಕದ್ರಿಯಲ್ಲಿ ಪೂಜೆ ಮಾಡಿ ಮುಂದೆ ಹೋಗ್ತಾರೆ. ಹಾಗಾಗಿ ಭಾಳ ವಿಶೇಷವಾದ ಊರು. ನಮ್ಮವ್ರಿಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಇತಿಹಾಸವನ್ನು ಎಲ್ಲ ಚೇಂಜಸ್ ಮಾಡ್ಕೊಂಡು ಹೋಗಿ ಅವರವರ ದೇವಸ್ಥಾನಗಳನ್ನು ಅವರವರೇ ಅದರ ಬಗ್ಗೆನೇ ಹೇಳಿದ್ದು ವಿನಃ ನಮ್ಮ ಮೂಲ ತುಳುನಾಡ ದೇವಸ್ಥಾನ ಬಾರ್ಕೂರಲ್ಲಿ ಇದೆ ಅಂತ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಹಾಗಾಗಿ ತಮ್ಮ ಮುಖಾಂತರ, ಮಾಧ್ಯಮದವರ ಮುಖಾಂತರ, ಅದು ನಮ್ಮ ಕುಡ್ಲ, ನೀವು ಭಾಳಷ್ಟು ಎಲ್ಲ ಕಡೆಯಲ್ಲಿ ಒಳ್ಳೊಳ್ಳೆ ದೇವಸ್ಥಾನವನ್ನು ಬ್ರಹ್ಮಕಲಶವನ್ನು ಮಾಡಿಸಿದವರು ಮತ್ತು ಜನರಿಗೆ ಹತ್ತಿರ ಅದರ ವಿಚಾರವನ್ನು ಕೊಟ್ಟಿದ್ದೀರಿ. ಹಾಗಾಗಿ ನಮ್ಮ ದೇವಸ್ಥಾನದ ಬಗ್ಗೆ ಗಂಭೀರವಾಗಿ ನೀವು, ಇದು ನಿಮಗೂ ಸಂಬಂಧಪಟ್ಟದ್ದು, ನೀವು ನಮ್ಮ ಕುಡ್ಲ ಅಂತ ಬೋರ್ಡು ಸಹ ಹಾಕಿದ್ದೀರಿ. ಆದರೆ ನಿಮಗೂ ಜವಾಬ್ದಾರಿ ಇದೆ. ತುಳುನಾಡ ಬೋರ್ಡ್ ಇಲ್ಲೇ ದೇವಸ್ಥಾನದ ಮೇಲೆ ಇದೆ, ಲಿಪಿ ಸಹ ಇದೆ. ಹಾಗಾಗಿ ನಿಮ್ಮ ಜವಾಬ್ದಾರಿ ಇದೆ ಅಂತ ನಾನು ಹೇಳ್ತಾ, ನೀವು ಇಲ್ಲಿವರೆಗೆ ಬಂದು, ಅಂದರೆ ಮಂಗಳೂರಿಂದ ನಿಮಗೂ ಪಾಪ ಕುಂದಾಪುರ ಅಥವಾ ಬ್ರಹ್ಮಾವರ ಬಾರ್ಕೂರು ಬರೋದು ಭಾಳ ದೂರ ಆಗ್ತದೆ. ಆದರೂ ಬಂದು ಸಮಯ ಕೊಟ್ಟು ನಮ್ಮ ಹತ್ರ ಎಲ್ಲ ವಿಚಾರವನ್ನು ಕೇಳಿ ಜನರಿಗೆ ಮುಡಿಸ್ತಿರಲ್ಲ. ಹಾಗಾಗಿ ನಿಮ್ಮ ಚಾನಲ್, TV ಚಾನಲ್ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಅಂತ ಪಂಚಲಿಂಗೇಶ್ವರನಲ್ಲಿ ನಾನು ಬೇಡ್ತೇನೆ. ಈಗ ಸುಗ್ಗಿ ಸುಧಾಕರ್ ಶೆಟ್ಟರ ಬಗ್ಗೆಯೂ ನಮಗೆ ಗಮನಿಸಬೇಕು ಅಂತೇಳಿ, ಹುಬ್ಬಳ್ಳಿಯಲ್ಲಿ ವಿಶೇಷವಾಗಿರುವಂತಹ ಉದ್ಯಮಿಯಾಗಿ ಒಂದು ಒಳ್ಳೆ ರೀತಿಯ ಪ್ರಸಿದ್ಧಿ ಕಂಡವರು, ತುಳುನಾಡು ಎಲ್ಲರಿಗೂ ಕೂಡ ತಿಳಿದಿರುವಂಥದ್ದು. ಆದರೆ ಮೂಲ ಇಲ್ಲಿ ಅವ್ರದ್ದು ಒಂದು ಗಮನಿಸಬೇಕು. ಸುಗ್ಗಿ ಸುಧಾಕರ್ ಶೆಟ್ಟರ ಮೂಲ ನೋಡಿ, ನಾನು ಕರ್ಜೆ ಬ್ರಹ್ಮಾವರದಿಂದ 15 ಕಿಲೋಮೀಟ್ರ್ ಕರ್ಜೆ ಹಲ್ವಳ್ಳಿ ಗ್ರಾಮದವ. ಅಲ್ಲಿ ಕರ್ಜೆಯಲ್ಲಿ ಇದು ಈಶ್ವರನ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಅಲ್ಲಿಯ ದೇವಸ್ಥಾನದ ಇವತ್ತು ನಾನು ಅಧ್ಯಕ್ಷ ಇದ್ದೆ ಈಗ ಅಲ್ಲಿಯೂ. ಆಮೇಲೆ ಅಲ್ಲಿ ಶಾಲೆ, ಆಮೇಲೆ ಒಂದು ಕಾಲೇಜಿದು ಉಪಾಧ್ಯಕ್ಷ ಇದ್ದೇನೆ. ಆಮೇಲೆ ನಾನಾ ಸಂಘಟನೆಯಲ್ಲೆಲ್ಲ ಇದ್ದೆ. ಆಮೇಲೆ ನಮ್ಮ ತಂದೆ ಮನೆ ಬಾರ್ಕೂರೆ, ನಮ್ಮ ಹೆಂಡತಿಯ ತಂದೆ ಮನೆಯೂ ಬಾರ್ಕೂರೆ. ಹಾಗಾಗಿ ನನಗೆ ಬಾರ್ಕೂರು ಹೊಸ ಊರು ಅಥವಾ ಹೊಸ ಜಾಗ ಅನ್ನುವ ಭಾವನೆಗಳೇನಿಲ್ಲ. ನಾವು ಇಲ್ಲೇ ಇದ್ದವರಲ್ಲ ಸಣ್ಣದಿಂದ. ಆದರೆ ನಾವು ಸ್ವಲ್ಪ ಜಾಸ್ತಿ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದದ್ದು ಬ್ರಹ್ಮಾವರದಿಂದ ಆಚೆ, ಅಂದರೆ ಕರ್ಜೆಯಲ್ಲಿ ಎಲ್ಲ. ನೀವು ಕೇಳ್ಬೋದು, ಹುಬ್ಬಳ್ಳಿಯಲ್ಲಿ ಇದ್ದೀರಲ್ಲ ನೀವು ಅಂತ. ನಾನು ವಾರಕ್ಕೆ ಒಂದು ದಿವಸ ಹೆಚ್ಚು ಕಡಿಮೆ ಊರಲ್ಲಿ ಇದ್ದವ. ನಾನು 30 ವರ್ಷದಿಂದ ಸೋಷಿಯಲ್ ವರ್ಕಲ್ಲಿ ಅಥವಾ ಬೇರೆ ಬೇರೆ, ನಿಮಗೆಲ್ಲ ಗೊತ್ತಿದೆ, ಮಾಹಿತಿ ಇದೆ ಎಲ್ರಿಗೂ, ಬೇರೆ ಬೇರೆ ಸಂಘಟನೆಯಲ್ಲಿ, ಬೇರೆ ಬೇರೆ ಧಾರ್ಮಿಕ ಚಟುವಟಿಕೆಯಲ್ಲಿ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ಜೋಡಣೆ ಆಗ್ತಾ ಇರ್ತೇನೆ. ಆದರೆ ಇದು ಯಾವುದೇ ಸ್ವಾರ್ಥಕ್ಕಾಗಿ, ಮತ್ತು ನೀವು ಆಲೋಚನೆ ಮಾಡ್ಬೋದು, ನೀವು ರಾಜಕೀಯದಲ್ಲಿರ್ತೀವಿ, ನಾವು ಯಾವ ರಾಜಕೀಯ ಅಥವಾ ಯಾವುದಕ್ಕೂ ಸ್ವಾರ್ಥ ಇಲ್ಲ. ನಮಗೆ ನಮ್ಮ ಕೆಲಸ, ಆಮೇಲೆ ನಮಗೆ ನಮ್ಮ ಗುರುಗಳಾದ ಬಂಜಾರ ಪ್ರಕಾಶಣ್ಣ ಒಂದಿಷ್ಟು ಡೈರೆಕ್ಷನ್ ಕೊಡ್ತಾರೆ, ಈ ಥರ ಮಾಡಿ, ಈ ಥರ ಆಗಬೇಕಂತ. ಅವರ ಹೇಳಿದ ಪ್ರಕಾರ ನಾವು ಮಾಡ್ತಾ ಇರ್ತಿದ್ದೇವೆ. ಖಂಡಿತವಾಗಿ
ಬಂಜಾರ ಪ್ರಕಾಶ್ ಶೆಟ್ಟರು ಅಂತ ಹೇಳಿ ನಮಗೆಲ್ಲರಿಗೂ ತಿಳಿದಿರುವಂಥದ್ದು. ಯಾಕಂತ ಹೇಳಿದರೆ ಹಲವಾರು ರೀತಿಯಾಗಿರುವಂಥ ದೇವಸ್ಥಾನಗಳಲ್ಲಿ ಅಭೂತಪೂರ್ವವಾಗಿ ಅಭಿವೃದ್ಧಿ ಮಾಡಿರುವಂಥದ್ದು. ಕೆಲವೇ ಸಮಯದ ಹಿಂದೆ ಪಡುಬಿದ್ರೆ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ಅದೆಷ್ಟೋ ವರ್ಷಗಳ ಹಿಂದೆ ಆಗಬೇಕಾಗಿರುವಂಥ ಜೀರ್ಣೋದ್ಧಾರವನ್ನು ಅವರ ಕೈಗೆ ಸಿಕ್ಕಿದ ನಂತರ ಭಾಳ ಸುಂದರಮಯವಾಗಿ ಊಹೆಗೂ ನಿಲುಕದ ರೀತಿಯಲ್ಲಿ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶೋತ್ಸವ ಆಗಿರುವುದನ್ನು ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಹೀಗೆ ಹಲವು ರೀತಿಯಾಗಿರುವಂಥ ಬ್ರಹ್ಮಕಲಶೋತ್ಸವ ಮಾಡಿದಂತಹ ನೇತಾರರನ್ನು ಗುರುಗಳಾಗಿರುವಂಥ ಇವರಿಗೆ ಕಂಡಿರುವಂಥದ್ದು ಖಂಡಿತವಾಗಿ ವಿಶೇಷ. ಆ ಮೂಲಕವಾಗಿ ಇಲ್ಲಿ ತಿಳಿತಾ ಹೋಗ್ತದೆ ಖಂಡಿತವಾಗಿ ಜೀರ್ಣೋದ್ಧಾರ ಸುಂದರಮಯವಾಗಿ ಆಗ್ತದೆ ಅಂತೇಳಿ. ಯಾಕಂದರೆ ಬಂಜಾರ ಪ್ರಕಾಶ್ ಶೆಟ್ಟರ ಮಾರ್ಗದರ್ಶನ ಉಂಟು ಅಂತ ಹೇಳಿದರೆ ಇವರಿಗೆ ಯಾವುದೇ ರೀತಿಯ ಕೊರತೆಗಳಿಲ್ಲ ಅಂತ ಗಮನಿಸ್ಬೋದು. ಅದರಲ್ಲಿ ಭಾಳ ಸೂಕ್ಷ್ಮ ಏನು ಅಂತೇಳಿದರೆ ಅವರ ಮಾತುಗಳನ್ನು ಕೇಳ್ಬೋದು. ಹಳೆಯದನ್ನು ಯಾವುದೇ ಕಾರಣಕ್ಕೂ ಕೆಡವದೆ ಹಾಗೆ ಇಟ್ಟುಕೊಂಡು ಜೀರ್ಣೋದ್ಧಾರ ಮಾಡ್ತೇನೆ ಅಂತ ಹೇಳುವಂಥದ್ದು. ಯಾಕಂದರೆ 1500 ಅಥವಾ 2000 ವರ್ಷಗಳ ಇತಿಹಾಸ ಇರುವಂಥ ಶಿಲಾಶಾಸನಗಳನ್ನೆಲ್ಲ ಗಮನಿಸ್ಬೋದು. ಆ ಶಿಲಾಶಾಸನಕ್ಕೆ ತಕ್ಕದಾದ ರೀತಿಯಲ್ಲಿ ದೇವಸ್ಥಾನವು ಹಾಗೇ ಇರಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಅದೇ ಪ್ರಕಾರವಾಗಿ ಜೀರ್ಣೋದ್ಧಾರವನ್ನು ಮಾಡುವಂಥ ವಿಶಿಷ್ಟ ಆಲೋಚನೆಯನ್ನು ಮಾಡಿರುವಂತಹ ತಮಗೆ ಖಂಡಿತವಾಗಿಯೂ ಆ ದೇವರ ವಿಶೇಷವಾಗಿರುವಂಥ ಅನುಗ್ರಹದೊಟ್ಟಿಗೆ ಎಲ್ಲ ರೀತಿಯ ಮಹಾದಾನಿಗಳ ಬಲಗಳು ನಿಮಗೆ ಸಿಗುವ ಮೂಲಕವಾಗಿ ಭಗವದ್ಭಕ್ತರು ಹಾಗೂ ನಮ್ಮೆಲ್ಲ ರೀತಿಯಾಗಿರುವಂಥ ಸಹಕಾರ ಖಂಡಿತವಾಗಿ ಇರ್ತದೆ ಅಂತ ಹೇಳೋ ಮೂಲಕವಾಗಿ ನಿಮ್ಮ ಈ ಒಂದು ಆಲೋಚನೆಗೆ ದೇವರೊಂದು ಒಳ್ಳೆಯ ರೀತಿಯ ಪುಷ್ಟಿ ನೀಡಲಿ ಅಂತ ಹೇಳಿ ಎಲ್ಲ ಭಗವದ್ಭಕ್ತರ ಪರವಾಗಿ ನಾವು ವಿನಂತಿ ಮಾಡ್ತೇವೆ. ವಂದನೆಗಳು. ಭಗವದ್ಭಕ್ತರೇ, ತುಳುನಾಡಿನ ಸೀಮೆಯ ಒಡೆಯ ಪಂಚಲಿಂಗೇಶ್ವರ ದೇವಸ್ಥಾನವನ್ನು 2000 ವರ್ಷದ ಇತಿಹಾಸ ಆಯಿತು, 1500 ವರ್ಷದ ಇತಿಹಾಸ ಅಂತ ಹೇಳಬೇಕು ಅಂತ ಹೇಳಿ ಆದರೆ ಪ್ರಧಾನವಾಗಿ ಕಾಣುವಂಥದ್ದು ಇಲ್ಲಿ ಕಾಣುವಂಥ ಶಿಲಾಶಾಸನಗಳು ಗಮನಿಸ್ಬೋದು. ಬೇರೆ ಬೇರೆ ರೀತಿಯಾಗಿರುವಂಥ ವಿಶೇಷವಾಗಿರುವಂಥ ಶಿಲಾಶಾಸನವನ್ನು ಗಮನಿಸ್ಬೋದು. ಒಂದೊಂದು ರೀತಿಯ ಶಿಲಾಶಾಸನದಲ್ಲಿ ಒಂದೊಂದು ರೀತಿಯ ಕೆತ್ತನೆಗಳ ಮೂಲಕವಾಗಿ ಇದು ಈ ರೀತಿಯಾಗಿರುವಂಥ ರಾಜರ ಮೂಲಕವಾಗಿದೆ ಅಂತೇಳಿ ಒಂದು ವಿಶೇಷ ಗಮನಿಸು ಅಂತೇಳಿ ಆದರೆ ನಾವೀಗ ಗಮನಿಸ್ತಾ ಹೋಗ್ತೇವೆ. ಈ ಶಿಲಾಶಾಸನ ಮಧ್ಯಭಾಗದಲ್ಲಿ ಶಿವನ ದೇವಸ್ಥಾನ, ಶಿವನ ಒಂದು ಮೂರ್ತಿಯನ್ನು ಗಮನಿಸ್ತಾ ಹೋಗ್ತೇವೆ, ಲಿಂಗ ಗಮನಿಸ್ತೇವೆ. ಹಾಗಾಗಿ ಇದು ಶಿವನ ದೇವಸ್ಥಾನ ಅಂತ ಗಮನಿಸ್ಬೋದು. ಶಿವನ ಎದುರು ನಂದಿ ಇರಬೇಕು. ಅದೇ ರೀತಿಯಾಗಿ ಒಂದು ದೀಪ ಇದೆ, ಅದು ಮೇಲಿಂದ ಕತ್ತಿ ಕಾಣ್ತಾ ಹೋಗ್ತದೆ. ಈ ಮೂಲಕವಾಗಿ ಈ ಬದಿಯಿಂದ ಒಂದು ಮಹಿಳೆ ನಿಂತಿರುವಂತ ಗಮನಿಸೋದು. ಇದು ಈ ರಾಜನ ಶಿಲಾಶಾಸನದ ಲಾಂಛನವಾಗಿ ಕಾಣುತ್ತದೆ. ಅದೇ ರೀತಿಯಾಗಿ ಮತ್ತೊಂದು ರಾಜನ ಮೂಲಕವಾಗಿ ನಿರ್ಮಾಣ ಆಗಿರುವಂಥ ಶಿಲಾ ಫಲಕದ ಇದೊಂದು ಗಮನಿಸ್ಬೋದು. ಈ ಶಿಲೆಯ ಮೂಲಕವಾಗಿ ಗಮನಿಸುವಂತಹ ಶಾಸನದಲ್ಲಿ ಬೇರೆ ಬೇರೆ ರೀತಿಯ ವಿಷಯ ಗಮನಿಸ್ಬೋದು. ಇದು ಫಲಕದ ಮೂಲಕ ಗಮನಿಸುವಂಥದ್ದು. ಹಾಗಾಗಿ ಫಲಕದಲ್ಲಿ ಮತ್ತೊಂದು ನೋಡ್ಬೋದು. ಇಲ್ಲಿ ನಡುವಿನಲ್ಲಿ ಅದೇ ರೀತಿಯ ಶಿವ ಇದ್ದಾರೆ, ಮುಂದೆ ನಂದಿ ಇದ್ದಾರೆ, ಈ ಕತ್ತಿ ಇದೆ, ಇಲ್ಲಿ ಮಹಿಳೆ ಮತ್ತು ದೀಪವನ್ನು ಹೊರತುಪಡಿಸಿ ಇಲ್ಲಿ ಗಮನಿಸುವಂಥದ್ದು ಚಂದ್ರ ಮತ್ತು ಸೂರ್ಯಚಂದ್ರರು. ತುಳುನಾಡು ಅಂತ ಹೇಳಿದಾಗ ಸೂರ್ಯಚಂದ್ರರ ಇಪ್ಪುನ ಮುಟ್ಟದ ಈ ತುಳುನಾಡು ಇಪ್ಪುಂಡು ಪನ್ಪಿನ ಮಾತು ಗಮನಿಸ್ಬೋದು. ಹೀಗೆ ಹಲವು ರೀತಿಯಾಗಿರುವಂಥ ಶಿಲಾಸನ ಗಮನಿಸ್ಬೋದು. ಇದು ಆಧುನಿಕವಾಗಿರುವಂತಹ ಶಿಲಾಸನ ಗಮನಿಸುವುದು. ಇಲ್ಲಿ ಸೂರ್ಯ ಚಂದ್ರರು ನಂದಿ ಮತ್ತು ಈಶ್ವರ ಅಥವಾ ಶಿವನ ಲಿಂಗ ಇದ್ದೇ ಇರಬೇಕು. ಯಾಕಂತ ಹೇಳಿದ್ರೆ ಅದು ಶಿವನ ವಿಶೇಷವಾಗಿರುವಂತಹ ಒಂದು ಕಲೆ ಅಥವಾ ಚೈತನ್ಯ ಅಂತ ಹೇಳುವಂಥದ್ದು. ಈ ಮೂಲಕ ಗಮನಿಸುವಂಥದ್ದು ಇದೆಲ್ಲವೂ ಶಿಲಾಶಾಸನ ಗಮನಿಸ್ತಿದ್ದಾಗೆ ಇಲ್ಲಿ ಗಮನಿಸುವಂಥದ್ದು ಇದು ಸ್ತಂಭ ಶಾಸನ ಅಂಥೇಳಿ ಅಥವಾ ಕಂಬಗಳ ಮೂಲಕ ಗಮನಿಸುವಂತಹ ಶಾಸನ ಅಂಥೇಳಿ ಕಂಬಗಳ ಮೂಲಕವಾಗಿ ಉಲ್ಲೇಖಗಳು ಮಾಡಿರುವಂಥದ್ದು ಗಮನಿಸುವುದು. ಇಲ್ಲಿ ಗಮನಿಸುವುದು ಬೇರೆ ಬೇರೆ ರೀತಿಯಾಗಿರುವಂಥ ಹಳೆಗನ್ನಡದ ಮೂಲಕವಾಗಿ ಉಲ್ಲೇಖ ಆಗಿರುವಂಥದ್ದು. ಹಳೆಗನ್ನಡ ಓದಲಿಕ್ಕೆ ತಿಳಿದವರಿಗೆ ಖಂಡಿತವಾಗಿ ಗೊತ್ತಾಗ್ತಾ ಹೋಗ್ತದೆ. ಸುಮಾರು ಇದೊಂದು 1500 ವರ್ಷಗಳ ಇತಿಹಾಸ ಅಂತ ಹೇಳುವಂಥದ್ದು ಕೂಡ ಇಲ್ಲಿ ಉಲ್ಲೇಖ ಆಗಿರುವಂಥದ್ದು. ಇಲ್ಲಿ ಬರೆದಿರುವಂಥದ್ದು ಹಳೆಗನ್ನಡದ ಅಂಕಿಯ ಮೂಲಕವಾಗಿ. ಭಗವದ್ಭಕ್ತರೇ, ಎಲ್ಲ ರೀತಿಯ ಶಿಲಾಶಾಸನಗಳನ್ನು ಕೂಡ ಒಂದೊಂದು ದೇವಾಲಯದಲ್ಲಿ ಗಮನಿಸ್ಬೋದು. ಆದರೆ 1, 2 ಅಥವಾ 4, 5 ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಸುಮಾರು ಒಂದು 10ರಿಂದ 15ಕ್ಕಿಂತ ಮಿಗಿಲಾಗಿ ಒಳಭಾಗದಲ್ಲಿ ನಮಗೆ ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ಸುಮಾರು 8-10 ರೀತಿಯಾಗಿರುವಂತಹ ಶಿಲಾಶಾಸನ ಶಿಲಾಕಂಬಗಳು. ಹೊರಭಾಗದಲ್ಲೂ ಕೂಡ ಶಿಲಾಕಂಬಗಳು ಇದೆ, ಶಿಲಾಶಾಸನ ಇದೆ. ಸುಮಾರು 20ರಿಂದ 25ರಷ್ಟು ಶಿಲಾಶಾಸನವನ್ನು ಹೊಂದಿರುವಂತಹ ಈ ಒಂದು ದೇವಸ್ಥಾನವನ್ನು ಖಂಡಿತವಾಗಿ ಹೇಳ್ಬೋದು. ಇದು ತುಳುನಾಡಿಗೆ ಒಂದು ಪ್ರಸಿದ್ಧವಾಗಿರುವಂತಹ ದೇವಸ್ಥಾನ, ತುಳುನಾಡಿಗೆ ಅಧಿಪತಿಯಾಗಿದ್ದಂತಹ ದೇವಸ್ಥಾನ. ಹಾಗಾಗಿ ಪ್ರತಿಯೊಬ್ಬ ತುಳುನಾಡಿನ ವ್ಯಕ್ತಿಗೂ ಕೂಡ ಇದರ ಜವಾಬ್ದಾರಿ ಇರುವಂಥದ್ದು ಜೀರ್ಣೋದ್ಧಾರ ಪ್ರಕ್ರಿಯೆಗೆ ಸಾಕಾರ ಮಾಡಬೇಕಾಗ್ತದೆ. ಇದು ಯಾವುದೇ ಸಮುದಾಯಕ್ಕೆ ಹೊಂದಿದಂಥ ದೇವಸ್ಥಾನ ಅಲ್ಲ. ಇದು ಪ್ರತಿಯೊಬ್ಬ ಭಗವದ್ಭಕ್ತನೂ ಕೂಡ ಇದಕ್ಕೆ ಬೇಕಾಗುವಂಥ ಎಲ್ಲರ ಜೀರ್ಣೋದ್ಧಾರ ಮಾಡುವ ಮೂಲಕವಾಗಿ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಹಳೆಯದನ್ನು ಯಾವುದೇ ರೀತಿಯಾಗಿ ಹಾಳು ಮಾಡದೆ ಹೊಸತನದ ವಿಶೇಷವಾಗಿರುವಂಥ ಸ್ವರೂಪವನ್ನು ನೀಡುವಂತಹ ಜೀರ್ಣೋದ್ಧಾರ ಪ್ರಕ್ರಿಯೆಯ ಎಲ್ಲ ರೀತಿಯಾಗಿರುವಂತಹ ಸದಸ್ಯರು, ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಇರುವಂಥದ್ದು. ಹಾಗಾಗಿ
ಜೀರ್ಣೋದ್ಧಾರವನ್ನು ಎಲ್ಲ ರೀತಿಯಾಗಿರುವಂಥ ಭಗವದ್ಭಕ್ತರು ಸಾಕಾರ ಮಾಡೋ ಮೂಲಕವಾಗಿ ಮೊದಲಾಗಿ ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ಳುವುದಿಷ್ಟೇ, ಒಮ್ಮೆ ಸನ್ನಿಧಾನಕ್ಕೆ ಬನ್ನಿ, ಒಮ್ಮೆ ದೇವಸ್ಥಾನಕ್ಕೆ ಬನ್ನಿ, ದೇವಸ್ಥಾನದ ಸ್ವರೂಪವನ್ನೊಮ್ಮೆ ನೋಡಿ. ಆ ಸ್ವರೂಪವನ್ನು ನೋಡ್ತಾ ಇದ್ದಾಗಲೇ ನಿಮಗೆ ಆಗ್ತಾ ಹೋಗ್ತದೆ ಧನ್ಯರಾದೇವಲ್ಲ ನಾವು ಅಂಥೇಳಿ. ಯಾಕಂದರೆ ಅಷ್ಟೊಂದು ಸುಂದರವಾಗಿರುವಂತಹ ಆ ಒಂದು ನಮಗೆ ಪರಿಸರದ ಕ್ಷಣಗಳು ಇರ್ಬೋದು, ತಂಪಾಗಿರುವಂಥ ಗಾಳಿಗಿರ್ಬೋದು, ಶಿಲಾಶಾಸನ ಇರ್ಬೋದು, ಕೂತ್ಕೊಳ್ಳುವಂಥ ಪ್ರತಿಯೊಂದು ಕಲ್ಲುಗಳಲ್ಲೂ ಕೂಡ ತಂಪಾಗಿರುವಂತಹ ಆ ಒಂದು ವಾತಾವರಣ ನಿರ್ಮಾಣ ಆಗಿರ್ಬೋದು. ಹೀಗೆಲ್ಲ ರೀತಿಯ ವಿಸ್ಮಯಗಳನ್ನು ಗಮನಿಸಬೇಕಾದ್ರೆ ನೀವು ಬನ್ನಿ ಬಾರ್ಕೂರು ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ.